ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ. ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅಮ್ಮ ವೆಲ್ಕಮ್ ಮಾಡೋಣಮ್ಮ. ಮಾಡಮ್ಮ. ಎಲ್ಲ ಧ್ಯಾನಿಗಳಿಗೂ ಆತ್ಮನಮನಗಳು. ಸನ್ಮಾನ್ಯ ಶ್ರೀ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಧ್ಯಾನ ಹಾಗೂ ಸತ್ಸಂಗಕ್ಕೆ ಮುದ್ರೆಗಳ ರಾಣಿ ಎಂದು ಬಿರುದಾಂಕಿತವಾಗಿರುವ ಸನ್ಮಾನ್ಯ ಶ್ರೀ ಪ್ರಭಾವತಿ ಅಮ್ಮನವರನ್ನ ಈ ನಮ್ಮ ವೇದಿಕೆಗೆ ಸ್ವಾಗತಿಸೋಣ ಧ್ಯಾನಿಗಳೇ. ಅಮ್ಮ ಸ್ವಾಗತ, ಸುಸ್ವಾಗತ ಅಮ್ಮ. ಓವರ್ ಟು ಯು ಅಮ್ಮ. ಥ್ಯಾಂಕ್ ಯು ನಾಗವೇಣಿ, ಥ್ಯಾಂಕ್ ಯು. ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮ ಪ್ರಣಾಮಗಳು. ಇಡೀ ಬ್ರಹ್ಮಾಂಡದಲ್ಲಿ ನೆಲೆಸಿರುವಂತಹ, ಬರೀ ಭೂಮಂಡಲದಲ್ಲಿ ಮಾತ್ರನೇ ಅಲ್ಲ, ಗೋಚರ ಹಾಗೂ ಅಗೋಚರ ಶಕ್ತಿಗಳ ರೂಪದಲ್ಲಿ ನಮಗೆ ಕನೆಕ್ಟ್ ಆಗಿರೋ ಪ್ರತಿಯೊಬ್ಬರಿಗೂ ಆತ್ಮ ಪ್ರಣಾಮಗಳು. ಕ್ಷಮೆ ಇರಲಿ, ತುಂಬ ದಿವಸದಿಂದ ನಾನು ಕ್ಲಾಸಸ್ನ ತೊಗೊಂಡಿರಲಿಲ್ಲ, ಡಿಸ್ಕನೆಕ್ಟ್ ಆದಂಗೆ ಆಗೋಗಿತ್ತು ಎಲ್ಲರ ಜೊತೆಗೂ. ಆದರೆ ನನಗೆ ಒಂದು ಪ್ರೇರೇಪಣೆ ಅನ್ನೋದು ಸಿಗಬೇಕು. ಅದು ಸಿಕ್ಕಿದಾಗ ಮಾತ್ರನೇ ನಾನು ಬಂದು ತೊಗೊಳ್ಳೋದು, ಸುಮ್ಮನೆ ಬಂದುಬಿಟ್ಟು ತೊಗೊಳ್ಳೋದಿಲ್ಲ. ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ನನಗೆ ಎಸ್ಪೆಷಲಿ ಸಾವಿರಾರು ಮುದ್ರೆಗಳು ಬಂದಿದ್ದಾವೆ. 3500 ಅದಕ್ಕಿಂತ ಜಾಸ್ತಿ ಮುದ್ರೆಗಳು ಬಂದಿದ್ದಾವೆ. ಸೊ ಆ ಮುದ್ರೆಗಳನ್ನೆಲ್ಲ ನಾನು ಶೇಖರಿಸಿ ಇಡೋದ್ರ ಕಡೆಗೆ ಗಮನ ಕೊಡ್ತಾ ಇದ್ದೆ. ಇವಾಗ ಬರೀ ಅದನ್ನು ನನಗೆ ಬ್ರಹ್ಮಾಂಡ ಕೊಟ್ಟಿರೋಂತಹ ಇಂಥ ಮಹಾನ್ ಶಕ್ತಿಗೆ ಬಂದಿರೋ ಅಂತಹ ಆ ಮುದ್ರೆಗಳನ್ನು ಹಾಗೆ ಇಡೋದು ಬೇಡ, ಅದು ಎಲ್ಲರನ್ನೂ ತಲುಪಲಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕ್ಲಾಸಸ್ ತೊಗೊಳ್ತಾ ಇರಬೇಕಾದ್ರೆ ಯಾವಾಗ ಮುದ್ರೆಗಳು ಬಂದರೂ ಆ ಮುದ್ರೆನ ಆವಾಗಲೇ ಅಲ್ಲೇ ಕೊಟ್ಬಿಟ್ಟಿರ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಯಾರಾದರೂ ಅಂಥ ಕ್ಲಾಸ್ಗಳನ್ನ ನೋಡಿ ಈ ಮುದ್ರೆಗಳು ಬಂದಿದೆ ಅಮ್ಮ ಇಲ್ಲಿ ಅನ್ನೋದನ್ನು ಕಳಿಸ್ಬೋದು ನನಗೆ. ನಮ್ಮ ಯಾವುದೇ ಅಡ್ಮಿನ್ಸ್ಗೆ ಕೂಡ ಕಳಿಸ್ಬೋದು. ಮತ್ತು ಅದನ್ನು ನಾವು ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇವತ್ತು ನಾನು ನಿಮ್ಮೆಲ್ಲರ ಎದುರಿಗೆ ಬಂದಿರೋದಕ್ಕೆ ಕಾರಣ, ಇನ್ನು ಇವತ್ತಿಂದ ಆಚೆಗೆ ನಾನು ಮುದ್ರೆಗಳನ್ನು ಭೂಮಂಡಲಕ್ಕೆ, ಭೂಮಿಯ ಮೇಲೆ ನಾನು ಏನು ಅಸಾಮಾನ್ಯ ಲೋಕದಿಂದ, ಅದರ ಹತ್ರ ಇರೋ ಮುದ್ರಾ ಲೋಕದಿಂದ ಮುದ್ರೆಗಳನ್ನು, ಒಂದು ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ, ಆ ಯೂನಿವರ್ಸಿಟಿನ ನಾನು ಧರೆಗೆ ಇಳಿಸ್ತಾ ಇದ್ದೀನಿ, ಭೂಮಿ ಮೇಲೆ ಇಳಿಸ್ತಾ ಇದ್ದೀನಿ. ಅದನ್ನು ಬರೀ ಹಾಗೆ ಇಟ್ಬಿಟ್ರೆ ನಿಮ್ಮವ್ರಿಗೆ ತಲುಪಲ್ಲ ಅಂದ್ಬಿಟ್ಟು ಇನ್ಮೇಲೆ ನಾನು ಯೂಟ್ಯೂಬಲ್ಲಿ ರಿಲೀಸ್ ಮಾಡೋದಕ್ಕೆ ಶುರು ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ಕಷ್ಟ ಅಂತ ಅನಿಸಿದ್ರೆ ಅದನ್ನು ಬಂದುಬಿಟ್ಟು ಲೈವ್ ಕ್ಲಾಸಲ್ಲಿ ಹೇಳ್ಕೊಡೋದಕ್ಕೂ ಶುರು ಮಾಡ್ತೀನಿ. ಸೊ ನಿಮ್ಮೆಲ್ಲರನ್ನ ತಲುಪಲಿ ಅನ್ನೋದೇ ನನ್ನ ಉದ್ದೇಶ ಆಗಿರೋದು. ಅದಕ್ಕೋಸ್ಕರನೇ ಬಿಡ್ತಾ ಇದ್ದೀನಿ ಎಲ್ಲರಿಗೂ. ಯಾರು ಅದನ್ನು ದುರುಪಯೋಗ ಖಂಡಿತ ಪಡಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ ಅದು. ಅದು ಗೊತ್ತಿರಲಿ. ಎಲ್ಲರೂ ಮಾಸ್ಟರ್ಸ್ ಕಾವಲಿರ್ತಾರೆ, ಅದಕ್ಕೆ ಬೆಂಗಾವಲಿರ್ತಾರೆ. ಅವರು ಹೇಳ್ತಾ ಹೋಗ್ತಾರೆ, ಇದನ್ನು ಬಿಡುಗಡೆ ಮಾಡು, ಇದು ಅವಶ್ಯಕತೆ ಇದೆ, ಇದು ಕಳಿಸು ಅಂಥದ್ದನ್ನು ನಾನು ಯೂಟ್ಯೂಬಲ್ಲಿ ಕಳಿಸೋದಕ್ಕೆ ಶುರು ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಬೇಕು. ಯಾಕೆ ಅಂತಂದರೆ ನಾನು ಯಾವಾಗ ಅದನ್ನು ರಿಲೀಸ್ ಮಾಡ್ತೀನಿ, ಅಂಬರ ತಾರೆ ಅದರಲ್ಲಿ ರಿಲೀಸ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ತಲುಪಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಗ ಮಾತ್ರ ನಿಮ್ಮವ್ರಿಗೆ ತಲುಪುತ್ತೆ. ಆಮೇಲೆ ನೀವು ಯಾರಿಗೆ ಬೇಕಿದ್ರೂ ಕಳಿಸ್ಬೋದು. ಎಲ್ಲರೂ ಕಲ್ತ್ಕೊಳ್ಳಿ, ಕರೆಕ್ಟಾಗಿ ಕಲ್ತ್ಕೊಳ್ಳಿ. ತಪ್ಪು ಯಾವತ್ತೂ ಹೇಳ್ಕೊಡ್ಬೇಡ್ರಿ. ಏಕೆ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ 45,000 ಚಕ್ರಗಳಿದ್ದಾವೆ. ನೀವೆಲ್ಲ 7, 12, 15 ಇದನ್ನೇ ಕೇಳಿದ್ದೀರಲ್ವ. ಅದರ ಆಚೆಗೆ ಹೇಗೆ ನರಮಂಡಲ 72,000 ಅಂತ ಹೇಳಿದ್ದಾರೆ, ಅದನ್ನು ನಾನು ಕಂಡೆ. ಹಾಗೆ ನೀವು ಕೂಡ ನಾನು 45,000 ಚಕ್ರಗಳಿದೆ ಅಂತ ಹೇಳಿದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ನೀವು ಕಾಣಬೇಕು ಅದನ್ನು, ಆಮೇಲೆ ನಂಬಬೇಕು. ಸೊ ಆ ಮುದ್ರೆಗಳು ಎಲ್ಲ ನನಗೆ ಏನು ಬರ್ತಾ ಇದೆ, ಆ ಮುದ್ರೆಗಳನ್ನು ನಾನು ಇನ್ಮೇಲೆ ಎಲ್ಲ ಯೂಟ್ಯೂಬಲ್ಲಿ ಕೊಡ್ತಾ ಹೋಗ್ತೀನಿ, ನಿಮ್ಮವ್ರಿಗೆ ತಲುಪ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ಕುಳಿತುಕೊಂಡು ಧ್ಯಾನ ಮಾಡೋಣ. ಎಲ್ಲರೂ ಕಣ್ಮುಚ್ಕೊಂಡು ಕುಳಿತುಕೊಳ್ಳಿ. ನಾವು ಕಾಣೋ ಲೋಕ ಒಂದಾದರೆ ಕಾಣದೇ ಇರೋ ಎಷ್ಟೋ ಲೋಕಗಳಿದೆ, ಅದಕ್ಕೆ ಕನೆಕ್ಟ್ ಆಗೋಣ. ಕಣ್ಮುಚ್ಕೊಂಡು ಕುಳಿತುಕೊಳ್ಳಿ ಎಲ್ಲ ಸ್ವಲ್ಪ ಹೊತ್ತು. ಮಾಸ್ಟರ್ಸ್ ಯಾರು ಅಡ್ಮಿಟ್ ಮಾಡ್ಕೋಬೇಡಿ ಮಧ್ಯದಲ್ಲಿ. ಯಾರು ಮಾತಾಡಬೇಡಿ, ಆಯಿತಾ? ಎಲ್ಲ ಚಿಕ್ಕ ಪುಟ್ಟ ಮಕ್ಳಿಗೋ ಥರ ಮಲಗಿಸ್ತಾರೆ ಅಲ್ವಾ, ತೊಟ್ಲಲ್ಲಿ ಹಾಕ್ಬಿಟ್ಟು ಜೋಗುಳ ಹೇಳ್ಕೊಂಡು, ಹಾಗೆ ಎಲ್ಲರೂ ಕಣ್ಮುಚ್ಕೊಂಡು ಏನು ಯೋಚನೆ ಮಾಡಿಕೊಡ್ದು. ಪ್ರಪಂಚದಲ್ಲಿ ಎಲ್ಲಿ ಯಾವ ಮೂಲೆಯಲ್ಲಿ ಏನೇ ನಡೀತಾ ಇರಲಿ ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಹಾಗೆ ಕೂತ್ಕೋಬೇಕಾ ಎಲ್ಲರೂ, ಆಯಿತಾ? ಕುಳಿತುಕೊಳ್ಳಿ ಎಲ್ಲರೂ ಸ್ವಲ್ಪ ಹೊತ್ತು, ಕಾಮ್ ಆಗಬೇಕು ಎಲ್ಲರೂ, ಆಯಿತಾ?
ಬೆಳಗ್ಗೆಯಿಂದ ಎದ್ದು ಓಡಾಡಿಕೊಂಡು ಎಲ್ಲರಿಗೋಸ್ಕರ ಮಾಡಿಕೊಂಡು ನಿಮಗೋಸ್ಕರ ನೀವೇನು ಮಾಡ್ಕೊಳ್ಳದೆ ಕೂತ್ಕೊಂಡಿರೋ ಪ್ರತಿಯೊಂದು ಆತ್ಮಚೇತನಗಳಿಗೂ ಸ್ವಲ್ಪ ಹೊತ್ತು ರೆಸ್ಟ್ ಸಿಗಲಿ, ರಿಲ್ಯಾಕ್ಸೇಷನ್ ಅನ್ನೋದು ಸಿಗಲಿ, ಆಯಿತಾ? ಯಾರಿಗೂ ಚಾಲೆಂಜಸ್ ಅನ್ನೋದು ಬರದೇ ಇರೋದಿಲ್ಲ. ಅದನ್ನು ಕಷ್ಟ ಅಂತ ಹೇಳಬಾರ್ದು, ಚಾಲೆಂಜ್ ಆಗಿ ತಗೊಳ್ಬೇಕು. ಕುಳಿತುಕೊಳ್ಳಿ ಎಲ್ಲರೂ. ಸಮಾಧಾನವಾದ ಉಸಿರಾಟ ಇರಲಿ. ಆತ್ಮಚೇತನ ಜಾಗೃತವಾಗಬೇಕು. ಆ ಮಟ್ಟದ ಉಸಿರಾಟ ಬರಲಿ. ಯಾವುದೇ ಯೋಚನೆಗಳು ಬೇಡ. ನನಗೆ ಅತೀಂದ್ರಿಯ ಶಕ್ತಿಗಳು ಬಂದು ಸಿದ್ಧಿಸಿದಾವೆ ನಿನ್ನೆ. ಉನ್ನತ ಮಟ್ಟದ ವಿಷಯಗಳು ನನಗೆ ತಿಳಿತಾ ಹೋಗುತ್ತೆ, ಗೋಚರ ಆಗ್ತಾ ಹೋಗುತ್ತೆ. ಅದನ್ನು ನಿಮ್ಮವರೆಗೆ ತಲುಪಿಸೋ ಜವಾಬ್ದಾರಿ ನನ್ನದಾಗಿರುತ್ತೆ. ಇದು ಬ್ರಹ್ಮಾಂಡದ ರಹಸ್ಯಗಳಾಗಿರುತ್ತವೆ. ऊंचा नीच के बारे में नहीं सोचना, ज़रूरत नहीं है. हम सभी लोग समानत्व में हैं, ಈಕ್ವಾಲಿಟಿ. ದ್ವಂದ್ವದಲ್ಲಿ ಇರಬೇಡಿ, ಯಾವ ಕಾರಣಕ್ಕೂ ಅವಶ್ಯಕತೆ ಇಲ್ಲ. ಕಾರಣಾಂತರದಿಂದ ಇವತ್ತು ನನಗೆ ಯೂಟ್ಯೂಬ್ ಲೈವ್ ಕೊಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅಪರಿಮಿತ ಆನಂದ, ಆ ವೈಬ್ರೇಷನ್ಗೆ ತಲುಪ್ತಾ ಇದ್ದೀರಾ. ಬರೀ ಆನಂದ ಅಲ್ಲ, ಅಪರಿಮಿತ ಆನಂದ. ಮಹತ್ವಾಕಾಂಕ್ಷೆ ಇಟ್ಕೊಂಡಿರೋರಿಗೆಲ್ಲ ನೆರವೇರುತ್ತೆ. ಆನಂದೋಪಾಸಕರಾಗಬೇಕು. ನಿಟ್ಟುಸಿರು ಬಿಡಬೇಡಿ. ಧೈರ್ಯಶಾಲಿಗಳಾಗಿರಬೇಕು. ಪ್ರತಿಯೊಂದಕ್ಕೂ ಕಾಲ ಬರಬೇಕು. ಮನುಷ್ಯ ಹುಟ್ಟೋದಕ್ಕೂ ಕಾಲ ಬರಬೇಕು. ಈ ಭೂಮಿನ ಬಿಟ್ಟೋಗೋದಕ್ಕೂ ಕಾಲ ಬರಬೇಕು. ಧ್ಯಾನಕ್ಕೆ ಬರೋದಕ್ಕೂ ಕಾಲ ಬರಬೇಕು. ಆ ಧ್ಯಾನದಲ್ಲಿ ಏನು ದಿವ್ಯ ದೃಷ್ಟಿ ಅನ್ನೋದು ಕಾಣುತ್ತೆ, ಅದಕ್ಕೂ ಕಾಲ ಬರಬೇಕು. ಸಾಧಿಸಬೇಕು, ಸಾಧನೆ ಅನ್ನೋದು ಇರಬೇಕು. ಡೋಂಟ್ ಗಿವ್ ಅಪ್, ಕೀಪ್ ಟ್ರೈಯಿಂಗ್. ಪ್ರಯತ್ನಿಸಿದವನಿಗೆ ಮಾತ್ರನೇ ಫಲ ಸಿಗೋದು. ಮಧ್ಯದಲ್ಲಿ ಬಿಟ್ಟು ಹೊಡೋಗಬೇಡಿ. ಎಲ್ಲರೂ, ಪ್ರತಿಯೊಬ್ಬ ಧ್ಯಾನಿಯು ನಿಮ್ಮ ಒಳಹೊಕ್ಕು, ನಿಮ್ಮನ್ನು ಕಾಣೋದಕ್ಕೆ ಶುರು ಮಾಡಿ. ಆಗ ಸಿಗುವ ಆನಂದದ ಅನುಭವವನ್ನು ಪಡೆಯಿರಿ. ಇವತ್ತು ಎಲ್ಲ ಬ್ರಹ್ಮರ್ಷಿಗಳು
ಮೇಲ್ವಿಚಾರಕರು, ಏನೋ ದುರಂಧರಕಾರರು ಅಂತ ಬರ್ತಾ ಇದೆ, ಅದರ ಅರ್ಥ ನನಗೆ ಗೊತ್ತಿಲ್ಲ. आज सभी लोग इधर मौजूद हैं. ಇದಕ್ಕೆ ಸರ್ವಶ್ರೇಷ್ಠರ ಆದಂಥ ನಿಮ್ಮಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದನ್ನು ಬಿಡುಗಡೆಯ ಸಮಾರಂಭವನ್ನು ಆಚರಿಸೋದಕ್ಕೆ. ಯಾರಂದರೆ ಅವರು ಹೇಗಂದರೆ ಹಾಗೆ ಬರೋ ಹಾಗಿರಲಿಲ್ಲ. ಅದಕ್ಕೋಸ್ಕರನೇ ಯೂಟ್ಯೂಬ್ನ ಓಪನ್ನೇ ಮಾಡಿಸ್ತಿಲ್ಲ. ಇವತ್ತು ಏನು ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಅದಕ್ಕೆಲ್ಲ ನೀವು ಸಾಕ್ಷ್ಯ ಆಗಿರ್ತೀರ. ಈ ಕಾರ್ಯಾಗಾರ ಏನು ಸುಮ್ಮನೆ ನಡೀತಾ ಇಲ್ಲ, ಯುಗಗಳಿಂದ ಚಾಲನೆಯಲ್ಲಿತ್ತು, ಅಂತರ್ಮುಖಿಯಾಗಿತ್ತು, ಇನ್ನು ಮುಂದೆ ಬಹಿರ್ಮುಖಿಯಾಗುತ್ತೆ. ಅಂತರಂಗೋಪಾಸಕರು ಆಗ್ತೀರಾ. ಪ್ರತಿಯೊಬ್ಬರು ಇವತ್ತು ಯಾರು ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಸಿದ್ಧಿಸ್ತಾ ಇರೋದನ್ನು ತಿಳಿಸಿಕೊಡ್ತಾ ಇರೋದು, ಈ ಸಂದೇಶಗಳನ್ನು ಕೊಡ್ತಾ ಇರೋದು ಕಾರ್ತಿಕೇಯನವರು. ಯಾರನ್ನು ನಮ್ಮ ಕಡೆ ಎಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರೀತಾರೆ, ಕೆಲವರು ಕುಮಾರಸ್ವಾಮಿ ಅಂತಾರೆ, ಅಯ್ಯಪ್ಪ ಅಂತಾರೆ, ಕಾರ್ತಿಕೇಯನ್ ಅಂತಾರೆ. ಆ ಚೇತನ ಇವತ್ತು ಇಲ್ಲಿ ಕನೆಕ್ಟ್ ಆಗಿರೋದು. ಕೆಲವರಿಗೆ ನಾಗದೋಷ ಇರುತ್ತೆ ಅಂತ ಘಾಟಿ ಸುಬ್ರಹ್ಮಣ್ಯಂಗೆಲ್ಲ ಹೋಗ್ತಾ ಇರ್ತಾರೆ. ಯಾರಿಗೆ ಮನಸ್ಸಿನಲ್ಲಿ ಆ ಥರ ದೋಷ ಇದೆ, ನಾಗದೋಷ ಇದೆ ನನಗೆ ಅಂತ ಇದೆ, ಇವತ್ತು ಅವರು ಎಲ್ಲರೂ ಅದರಿಂದ ವಿಮುಕ್ತಿ ಹೊಂದುತ್ತಾ ಇದ್ದಾರೆ. ಮುಕ್ತಿ ಸಿಗುತ್ತೆ, ಅದರಿಂದ ಪಾಪ ವಿಮೋಚನೆ ಆಗುತ್ತೆ. ಏನೋ ಸರ್ಪಗಂಧಿ ಅಂತ ಬೇರೆ ಕೊಡ್ತಾ ಇದ್ದಾರೆ. ನನಗೆ ಅದು ಪೂರ್ತಿ ಸೆಂಟೆನ್ಸ್ ತೊಗೊಳಕ್ಕಾಗ್ತಾ ಇಲ್ಲ. ಸರ್ಪ ಸುತ್ತು ಯಾರಿಗಾಗಿದೆ, ಯಾರು ಅದನ್ನು ಅನುಭವಿಸಿ ನೋವನ್ನು ಉಣ್ತಾ ಇದ್ದಾರೆ ಅವರಿಗೆ ಎಲ್ಲ ಅದು ದೋಷ ಪರಿಹಾರ ಆಗುತ್ತೆ ಅಂತ ಕೊಡ್ತಾ ಇದ್ದಾರೆ. ಸಂಶಯ ಪಡಬೇಡಿ ಖಂಡಿತ. ಇದು ಯಾವುದೇ ಬುಕ್ ರೆಫರ್ ಮಾಡಿಕೊಂಡು ಅಥವಾ ಯಾರಾದರೂ ಏನಾದರೂ ಹೇಳಿರೋದು ನೋಡಿಕೊಂಡು ಬಂದು ಹೇಳ್ತಾ ಇರೋದಲ್ಲ. ಅದು ಲೈವಲ್ಲಿ ಸ್ಪಾಂಟೇನಿಯಸ್ ಆಗಿ ಬರ್ತಾ ಇರುತ್ತೆ. ಅದು ಖಂಡಿತ ನಡೆಯುತ್ತೆ. ಬಾಂಡ್ ಪೇಪರ್ ಮೇಲೆ ಬರೆದು ಸೈನ್ ಹಾಕಿಸ್ಕೊಂಡ್ಬಿಡಿ ಸಂಶಯ ಅಂತ ಏನಾದರೂ ಇದ್ದರೆ. ಎಷ್ಟೊಂದು ಜನಕ್ಕೆ ಬರಬೇಕು ಅಂತ ಇರುತ್ತೆ, ಓಡಿ ಓಡಿ ಬರಬೇಕು ಅಂತ ಇರ್ತಾರೆ. ಇವತ್ತು ಲೇಟಾಗಿ ನೋಡ್ಕೊಂಡಿರ್ತಾರೆ ಅಥವಾ ಮರ್ತೋಗ್ಬಿಟ್ಟಿರ್ತಾರೆ. ಅದಕ್ಕೆ ಅದರದ್ದೇ ಆದಂತಹ ಕಾರಣ ಇರುತ್ತೆ. ನಿಮ್ಮನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿರೋದು, ಅವ್ರಿಗೆ ಮಾತ್ರನೇ ಇವತ್ತು ಬರೋಕ್ಕೆ ಸಾಧ್ಯವಾಗಿರೋದು.
ನೀವೆಲ್ಲರೂ ಇವತ್ತು ಮುದ್ರಾಲೋಕಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರಾ. ನೀವು ಮುದ್ರೆಗಳನ್ನು ಹಾಕ್ಕೊಂಡು ಕುಳಿತುಕೊಂಡಾಗ ಆ ಮುದ್ರೆಗಳು ನಿಮಗೆ ಸಂದೇಶನ ಕೊಡೋದಕ್ಕೆ ಶುರು ಮಾಡ್ತವೆ. ಎಷ್ಟೊತ್ತು ಹಾಕ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತವೆ. ಅದರಿಂದ ಏನು ಲಾಭ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿಮುದ್ರೆ, ಶಂಖ ಮುದ್ರೆ, ಎಷ್ಟೊಂದು ಥರದ ಮುದ್ರೆಗಳಿದೆ. ಅದನ್ನು ಬಿಟ್ಟು ವಿಭಿನ್ನವಾದ ಮುದ್ರೆಗಳನ್ನು ಪ್ರಭಾವತಿ ಅಮ್ಮನವರು ಇನ್ನು ಮುಂದೆ ಭೂಮಿ ಮೇಲೆ ಪ್ರದರ್ಶಿಸುತ್ತಾರೆ, ತಿಳಿಸ್ಕೊಡ್ತಾರೆ, ಹೇಳ್ಕೊಡ್ತಾರೆ. ಉನ್ನತ ಲೋಕದಿಂದ ಬರ್ತಾ ಇರುವಂತಹ ಈ ವಿದ್ಯೆಗೆ ತೇರ್ಗಡೆಯಾದವರು ಮಾತ್ರನೇ ಅರ್ಥ ಮಾಡ್ಕೊಳ್ತಾರೆ. ಬೇರೆಯವ್ರಿಗೆಲ್ಲ ಅರ್ಥ ಕೂಡ ಆಗೋದಿಲ್ಲ. ಅದಕ್ಕೆ ಜ್ಞಾನ ಚಕ್ಷುವಿನ ಅವಶ್ಯಕತೆ ಇರುತ್ತೆ. ದಿವ್ಯ ಚಕ್ಷುನೇ ಬೇರೆ, ಜ್ಞಾನ ಚಕ್ಷುನೇ ಬೇರೆ. ಈ ಗ್ರೂಪಲ್ಲಿ ಯಾವಾಗ ಏನು ನಡೆದ್ರೂ ನಮಗೇನು ಬೇಕೋ ಅದು ನಡೀತಾ ಇರೋದಿಲ್ಲ. ಮಾಸ್ಟರ್ಸ್ಗಳು ಏನು ನಡೆಸಬೇಕು ಅಂತ ಇರ್ತಾರೋ ಅದು ಮಾತ್ರ ನಡೆಯುತ್ತೆ. ಯಾವ ಅಪವಾದಗಳಿಗೆ ಮನ್ನಣೆಯನ್ನು ಹಾಕದೇ ಇರುವಂತಹ ಗ್ರೂಪ್ ಇದು. ಕನೆಕ್ಟಾಗಿ ಶುದ್ಧ ಮನಸ್ಸಿನಿಂದ, ನಿರ್ಮಲತ್ವದಿಂದ ಕನೆಕ್ಟ್ ಆಗಬೇಕು. ಖಂಡಿತ ಕನೆಕ್ಟ್ ಆಗ್ತೀರಾ. ಏಕೆಂದರೆ ನಿಮಗೆ ಮುದ್ರೆಗಳನ್ನು ಅಮ್ಮ ಅವರು ಹೇಳ್ಕೊಟ್ಟ ನಂತರ ಕೂಡ ಅದು ಏನಕ್ಕೆ ಬಂತು ಅಂತ ಇನ್ನು ಮುಂದುವರಿದ ಭಾಗಗಳನ್ನು ನೀವು ಮಾಡೋದಕ್ಕೆ ಶುರು ಮಾಡಬೇಕು. ಅಂತಹ ತೇಜಸ್ಸು ಇರೋಂತಹ ಆತ್ಮಚೇತನಗಳು ನೀವೆಲ್ಲ. ನಿಮಗೆ ಹಿಂದಿನ ಜನ್ಮದಲ್ಲಿ ಕೂಡ ಈ ಮುದ್ರೆಗಳ ಬಗ್ಗೆ, ಈ ಮುದ್ರೆಯ ಪ್ರಾಕಾರಗಳ ಬಗ್ಗೆ ತಿಳುವಳಿಕೆ ಇದೆ. ಅದರ ಮುಂದಿನ ಭಾಗವನ್ನು ಇನ್ನು ಮುಂದೆ ಕಾಣ್ತಾ ಹೋಗ್ತೀರಾ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ನಿಧಾನವಾಗಿ ತಾಳ್ಮೆಯಿಂದ ಹಾಕ್ಕೊಂಡು ಕುಳಿತುಕೊಳ್ಳಿ. ಅದರ ಪ್ರಾಕಾರಗಳ ಅರಿವು ನಿಮಗೆ ಆಗೋದಕ್ಕೆ ಶುರುವಾಗುತ್ತೆ. ಅದನ್ನು ಅಮ್ಮ ಅವ್ರಿಗೆ ತಿಳಿಸ್ತಾ ಹೋಗಬಹುದು. ಕೆಲವು ವಿಷಯಗಳನ್ನು, ಕೆಲವು ಕಲಿಕೆಗಳನ್ನು ನಿಮಗೂ ಕೂಡ ಸಿದ್ಧಿಯ ರೂಪದಲ್ಲಿ ಇವಾಗ ಪ್ರದಾನಿಸಲಾಗುತ್ತಿದೆ, ಕೊಡಲಾಗುತ್ತಿದೆ. ಸ್ವೀಕರಿಸಿ. ಪ್ರಧಾನ ಕಾರ್ಯದರ್ಶಿಯ ರೂಪದಲ್ಲಿ ಕೆಲಸಗಳನ್ನು ಕೈಗೊಳ್ತೀರಾ.
ಗುರು ರಾಘವೇಂದ್ರ ಸ್ವಾಮಿಗಳವರು ಬಂದಿದ್ದಾರೆ, ನಿಮ್ಮೆಲ್ಲರನ್ನ ವೀಕ್ಷಿಸ್ತಾ ಇದ್ದಾರೆ. ಕೆಲವರು ಕೈ ಸರಿಯಾಗಿ ಹಾಕ್ಕೊಂಡಿಲ್ಲದೆ ಇರೋರಿಗೆ ಬಂದು ಸರಿಪಡಿಸ್ತಾ ಇದ್ದಾರೆ. ಯಾರಿಗೂ 2 ಭುಜಗಳು ಹೊಡಿತಾ ಇದೆ, ಸರಿಯಾಗಿ ಕುಳಿತುಕೊಳ್ಳಿ. ಸ್ಟಿಫ್ ಆಗಿ ಇಟ್ಕೊಳ್ಬೇಡಿ, ಬಾಡಿನ ಲೂಸ್ ಬಿಡಿ. ನಿಮ್ಮ ಎಲ್ಲ ದಿವ್ಯ ಚೇತನಗಳಿಗೆ ವಂದಿಸ್ತಾ ಇದ್ದೀನಿ. ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರವಾಗಲಿ. ಆ್ಯಕ್ಚುಲಿ ನಾನಿವಾಗ ನನ್ನ ದಿವ್ಯ ದೃಷ್ಟಿಯಲ್ಲಿ ಅಷ್ಟಾವಕ್ರರನ್ನು ಕಾಣ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಭುಜನ ಮೇಲಕ್ಕೆ ಇಟ್ಕೊಂಡು, ರೈಟ್ ಸೈಡ್ದು ಕೆಳಗಡೆಗಿದೆ, ಅವ್ರದ್ದು ಬಲಭಾಗದ್ದು ಕೆಳಗಿದೆ. ಕುಂಟುತ್ತಾ ಇದ್ದಾರೆ ಅನ್ನೋ ಥರದಲ್ಲಿ ನಿಂತ್ಕೊಂಡಿದ್ದಾರೆ. ಅದನ್ನು ನಾನು ವೀಕ್ಷಿಸ್ತಾ ಇದ್ದೀನಿ. ತುಂಬ ಕ್ಲಿಯರಾಗೂ ಏನೂ ಇಲ್ಲ, ದಿವ್ಯ ದೃಷ್ಟಿಯಲ್ಲೇ ಇರೋದು, ಬಟ್ ಬ್ಲರ್ ಆಗಿದ್ದಾರೆ. ಬಟ್ ಅವರು ಅಷ್ಟಾವಕ್ರರು ಅಂತ ಗೊತ್ತಾಗ್ತಾ ಇದೆ ನನಗೆ. ಅಷ್ಟಾವಕ್ರರು ಬರ್ದಿರೋ ಅಂಥದ್ದು ಎಲ್ಲ ಗೀತೆಗಳು ಅಂತ ಬರ್ತಾ ಇದೆ ಮೋಸ್ಟ್ಲಿ. ಅದು ನನಗೆ ಡೌನ್ಲೋಡ್ ಆಗಿತ್ತು, ತೋರಿಸಿದ್ರು ಅದನ್ನೆಲ್ಲ. ಮೊದಲನೇ ಸರಿ ವ್ಯಕ್ತಿಯ ರೂಪದಲ್ಲಿ ನೋಡ್ತಾ ಇದ್ದೀನಿ ನಾನು. ಇನ್ನು ಅಷ್ಟಾವಕ್ರ ಚರಿತ್ರೆ ಅಂತ ಬೇರೆ ಕೊಡ್ತಾ ಇದ್ದಾರೆ.
ಇನ್ನೂ ಕೆಲವರಿಗೆ ಬರೆದಿರೋದು ಕೂಡ ಕಾಣಿಸ್ತಾ ಇದೆ. ಅದು ನಿಮಗೆ ಸಿದ್ಧಿಯಾಗಿರೋದು. ನೀವು ಸ್ವೀಕರಿಸಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಚರಿತ್ರೆ ಅಂತ ಒಂದು ಸರಿ ಕೊಟ್ಟರು, ಗೀತೆ ಅಂತ ಒಂದು ಸರಿ ಕೊಟ್ಟರು. ಯಮಧರ್ಮರಾಯ ಅವರು ಬಂದಿದ್ದಾರೆ. ಅವ್ರ ಕಡೆಯಿಂದ ಏನು ಸಂದೇಶ ಇಲ್ಲ, ಬರೀ ಅವರು ವೀಕ್ಷಿಸೋದಕ್ಕೆ, ಎಲ್ಲರನ್ನು ಪರಿವೀಕ್ಷಿಸೋದಕ್ಕೆ ಬಂದಿದ್ದಾರೆ. ಕಲ್ಪನೆ, ಕಲ್ಪನಾಲೋಕ ಅಥವಾ ಪರಿಕಲ್ಪನೆಯಲ್ಲಿ ಇರಬೇಡ್ರಿ. ಆಗಂತುಕರುಗಳಿಗೆ ಅಪ್ಪಣೆಯನ್ನು ಕೊಡಬೇಡಿ. ಯಾರಂದರೆ ಅವರು ಬಂದರೆ ಸೇರಿಸಬೇಡಿ. ಜಾಗೃತೆಯಾಗಿರಿ, ಜಾಗರೂಕತೆಯಿಂದ ಇರಬೇಕು. ಪ್ರತಿಯೊಬ್ಬ ಧ್ಯಾನಿನೂ ಇನ್ನೊಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಅದು ಭೌತಿಕ ಶರೀರದಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ಲೋಕದಿಂದ ಬಂದವರಾಗಿರ್ಬೋದು, ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅವರು ಹೆದ್ದಾರಿಯಲ್ಲಿದ್ದಾರಾ, ಕೊಳಚೆ ಪ್ರದೇಶದಲ್ಲಿದ್ದಾರಾ ಅನ್ನೋದನ್ನು ತಿಳ್ಕೊಳ್ಬೇಕು.
ಅತಿ ಮಾನುಷ ಶಕ್ತಿ ಇರೋರು ಈ ಮುದ್ರೆ ಬಂದಿದೆ ಅದಕ್ಕೆ. ಎಡಗೈ ಬಲಗೈ. ಇನ್ನು 5 ನಿಮಿಷಗಳು ಮಾತ್ರ. ತುಂಬ ಧ್ಯಾನ ಆಗ್ತಾ ಇದೆ ಅಂತ ಗೊತ್ತು. ಇನ್ನು 15 ನಿಮಿಷಗಳು ಹಾಗೆ ಬಿಡೋದಕ್ಕೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ಇನ್ನೂ ಕಂಟಿನ್ಯೂ ಮಾಡಿ, ಧ್ಯಾನವನ್ನು ಕಂಟಿನ್ಯೂ ಮಾಡಿ. ಯಾರು ಯಾವ ಕಾರಣಕ್ಕೂ ಎಚ್ಚರ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗಬೇಡಿ. ಕನೆಕ್ಟ್ ಆಗಿ, ಮುದ್ರಾ ಲೋಕಕ್ಕೆ ಕನೆಕ್ಟ್ ಆಗಿ ಎಲ್ಲರೂ
ಮಾಲ್ತೇಶ್ ಅನ್ನೋರು ದಯವಿಟ್ಟು ಆಫ್ ಮಾಡಿ, ಅದನ್ನು ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರೂ ಮುದ್ರಾ ಲೋಕಕ್ಕೆ ಕನೆಕ್ಟ್ ಆಗೋ ಸಂಭ್ರಮದಲ್ಲಿದ್ದೀರಾ? ಇದು ನಿಜನಾ ಭ್ರಾಂತ ಅವೆಲ್ಲ ಯೋಚನೆ ಮಾಡಬೇಡಿ. ಏನು ನಡೀತಾ ಇದೆ ಯೋಗ ಈ ಕ್ಲಾಸಲ್ಲಿ ಅದನ್ನು ಹಾಗೆ ಆಗೋದಕ್ಕೆ ಬಿಟ್ಬಿಡಿ. ಒಂದೇ ಒಂದು ದಿವಸ ರಿಯಲೈಸ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆ ಹಾಕ್ಕೊಳ್ತಾ ಇದ್ದೀರಾ? ಕಾದು ನೋಡಬೇಕು. ಹುಟ್ಟಿದ ತಕ್ಷಣ ಮಗು ಮುಂದಕ್ಕೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಇದೂ ಹಾಗೇನೆ. ಅದರಿಂದ ಏನು ಪ್ರಯೋಜನ? ಮಾಡಿದ ಮೇಲೆ ಅಲ್ವಾ ಗೊತ್ತಾಗೋದು ಏನು ಪ್ರಯೋಜನ ಅಂತ. ಆಣಿ ಮುತ್ಯಾಲು. ಯಾರೋ ನಾನು ಆಡೋ ಮಾತು ಒಂದೊಂದು ಮುತ್ತು ಅಂತ ಹೇಳ್ಕೊಂಡಿದ್ದಾರೆ. ಮುದ್ರಾಲೋಕದ ಆಳಕ್ಕೆ ಇಳ್ತಿದ್ದಾರೆ ಕೆಲವರು. ನನಗೆ ಬುದ್ಧ ಅವರು ಕಾಣಿಸ್ತಾ ಇದ್ದಾರೆ ಸ್ಟ್ಯಾಚ್ಯೂ ರೂಪದಲ್ಲಿ. ಮಾರ್ಬಲ್ ಥರ ಫೇಸು, ತಲೆಯ ಮೇಲೆ
ಗೋಲ್ಡನ್ ಕಲರ್ದು ಗುಂಗುರು ಗುಂಗುರು ಥರದ್ದು ಕಾಣಿಸ್ತಾ ಇದೆ, ಅದನ್ನು ನೋಡ್ತಾ ಇದ್ದೀನಿ ನಾನು. ಇನ್ನು 2 ನಿಮಿಷಗಳು. ಎಲ್ಲ ವಾಪಸ್ ಬನ್ನಿ, ಜಾಗೃತ ಸ್ಥಿತಿಗೆ ಬನ್ನಿ. ಎಚ್ಚರಗೊಳ್ಳಿ. ಎರಡು ಕೈಗಳನ್ನು ನಿಮ್ಗೆ ಕಣ್ಣುಗಳ ಮೇಲೆ ಇಟ್ಬಿಟ್ಟು ಕಣ್ಣು ಬಿಡೋದಕ್ಕೆ ಪ್ರಯತ್ನ ಪಡಿ. ತುಂಬ ಜಾಸ್ತಿ ಎನರ್ಜಿ ಇದೆ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ಅಂತ ನನಗೆ ಗೊತ್ತು ಸಾಕಷ್ಟು ಜನಕ್ಕೆ. ಅದು ಇನ್ನೊಂದು ಸ್ವಲ್ಪ ಕೆಲಸ ಇರೋದ್ರಿಂದ ನಿಮಗೆ ಎಚ್ಚರ ಮಾಡಬೇಕಾಗಿ ಬಂತು. ಥ್ಯಾಂಕ್ ಯು ಅಮ್ಮ ನಾಗವೇಣಿ. ಎಲ್ಲರಿಗೂ ನಾನು ಕಾಣಿಸ್ತಾ ಇದ್ದೀನಿ ಅಲ್ವಾ? ಥ್ಯಾಂಕ್ ಯು. ಆಮ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ 2 ಕೈಗಳನ್ನು ತೋರಿಸಿ, ಲೆಫ್ಟ್ ಹಾಕಿ ರೈಟ್. ಇದು ಎಡಗೈ, ಇದು ಬಲಗೈ. जो भी कन्नड़ नहीं जानते उन लोगों के लिए ये लेफ्ट हैंड है, ये ರೈಟ್ ಹ್ಯಾಂಡ್ है ಆಯಿತಾ. ಅದರಲ್ಲಿ ತೋರ್ ಬೆರಳು ಮತ್ತು ಹೆಬ್ಬೆರಳು ಜೊತೆಗೆ ಸೇರಿಸಿ ಚಿನ್ಮುದ್ರೆ ಥರ ಸೇರಿಸಿ ಇವು 3 ಬೆರಳುಗಳು ಕೂಡ್ಕೊಂಡಿರಬೇಕು ಆಯಿತಾ. ಇದು ಬಲಗೈ, ರೈಟ್ ಹ್ಯಾಂಡ್. ಜಿಸ್ ಹಾತ್ ಮೇ ಹಮ್ ಖಾನಾ ಖಾತೆ वो. ಅದರ
ಹೆಬ್ಬೆರಳನ್ನು ಇದರ ಒಳಗಡೆಯಿಂದ ತೂರಿಸಿ ಎಡಗೈಯಲ್ಲಿ ಈ ಭಾಗಕ್ಕೆ ಕಾಣಬೇಕು. ತೋರಿಸಿದ್ರ ಬಂತ ಎಲ್ಲರಿಗೂ? ಬಂತ? ಇದು ಎಡಗೈ, ಇದು ಬಲಗೈ. ಈ ಎಡಗೈದು ಚಿನ್ಮುದ್ರೆ ಥರ ತೋರು ಬೆರಳು ಮತ್ತು ಹೆಬ್ಬೆರಳುಗಳನ್ನು ಟಿಪ್ಪುಗಳಿಗೆ ಕೂಡಿಸ್ಬೇಕು. ಇವು 3 ಬೆರಳುಗಳು ಕೂಡ್ಕೊಂಡಿರಬೇಕು. ಇವು 4 ಬೆರಳುಗಳು ಕೂಡ ಕೂಡ್ಕೊಂಡಿರಬೇಕು. ಅದರಲ್ಲಿ ಇದು ಹೆಬ್ಬೆರಳು, ಬಲಗೈ ಹೆಬ್ಬೆರಳು, ರೈಟ್ ಹ್ಯಾಂಡ್ ಕ ತಂಬ್. ಅದನ್ನು ಮೇಲ್ಗಡೆಗಿಂದ ಹಿಂಗೆ ಒಳಗಡೆಗೆ ಹಾಕಿದ್ರೆ ಅದು ಎಡಗೈಯ ಅಂಗೈಗೆ ಬರುತ್ತೆ. ಆಮೇಲೆ ಅದನ್ನು ಹೀಗೆ ಲಾಕ್ ಮಾಡ್ಕೊಳ್ಬೇಕು. ಬಲಗೈಯನ್ನು ಎಡಗೈ ಪಕ್ಕಕ್ಕೆ ಹೀಗೆ ಲಾಕ್ ಮಾಡ್ಕೊಳ್ಬೇಕು. ಇದು ಸಂರಕ್ಷಣೆ. ನಮ್ಮ ಹತ್ರ ಇರೋ ಒಡವೆ, ವಸ್ತು, ಪ್ರಾಪರ್ಟಿಗಳು, ಸಂಬಂಧಗಳು ಎಲ್ಲದಕ್ಕೂ ಹೇಗೆ ರಕ್ಷಿಸ್ಕೊಳ್ಳೋದು ಅವರನ್ನು, ಅದಕ್ಕೆ ಬಂದಿರೋಂತಹ ಒಂದು ಮುದ್ರೆ. ಮಾಡಿಕೊಂಡ್ರೆ ಎಲ್ಲರೂ? ಇನ್ನೂ ಯಾರಿಗಾದರೂ ಡೌಟ್ ಇದೆಯಾ? ಇದನ್ನು ಮತ್ತೆ ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ನಿಮಗೆಲ್ಲ. ಬಟ್ ಏನಂದರೆ ನಾನು ಹೇಗೆ ಸಿಂಪಲ್ಲಾಗಿ ಇದ್ದೀನೋ ಹಾಗೆ ರೆಕಾರ್ಡ್ ಮಾಡಿದ್ದೀನಿ. ನನಗೆ ಯಾವ ಕಾರಣಕ್ಕೂ ಏನು ಡ್ರೆಸ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಅದು ನಾನು ಹೇಗೆ ಬರ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಮುದ್ರೆಗಳನ್ನು ನಿಮ್ಮವರೆಗೆ ತಲುಪಿಸ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟು. ನೋಡಿ, ಬಲಗೈಯ ಹೆಬ್ಬೆರಳು ಎಡಗೈಯ ಅಂಗೈ ಮೇಲೆ ಬಂದಿರುತ್ತೆ, ಬೆರಳುಗಳು ಕೂಡ್ಕೊಂಡಿರುತ್ತೆ, ಇದು ಲಾಕ್ ಆಗಿರುತ್ತೆ. ನಮ್ಮ ಹತ್ರ ಇರೋ ಬೆಲೆ ಬಾಳುವಂಥ ವಸ್ತುಗಳನ್ನು, ಸಂಬಂಧಗಳನ್ನು ಸಂರಕ್ಷಿಸೋದಕ್ಕೆ ಬಂದಿರೋಂತಹ ಮುದ್ರೆ. ಇದು ಸಂರಕ್ಷಣೆಯ ಮುದ್ರೆ. ಒಂದು ಕಲ್ತ್ಕೊಂಡ್ರೆ ಅಥವಾ ಇನ್ನೊಂದು ಹೇಳ್ಕೊಟ್ರೆ ಅದನ್ನು ಕಲ್ತ್ಕೊಳ್ಳೋ ಮಟ್ಟಕ್ಕಿದ್ದೀರಾ? ಎರಡೆರಡು ಹೇಳ್ಕೊಡ್ಲಾ ಅಥವಾ ಒಂದೇ ಸಾಕ? ಲೆಫ್ಟ್ ಹ್ಯಾಂಡು ಕರೆಕ್ಟ್ ಬಸವರಾಜ್ ಅವರೇ, ನೀವು ಮಾಡ್ತಾ ಇರೋದು ಕರೆಕ್ಟೇನೆ. ಬಲಗೈಯ ಹೆಬ್ಬೆರಳು ಇದು ಮೇಲ್ಭಾಗಕ್ಕೆ ಬರಲಿ, ಅದರ ಒಳಗಡೆಗಿಂದ ತೂರಿಸಿದ್ರೆ ಅದು ಎಡಗೈಯ ಅಂಗೈಗೆ ತಗಲ್ಬೇಕು ಹೆಬ್ಬೆರಳು, ಬಲಗೈದು. ಆಮೇಲೆ ಲಾಕ್ ಮಾಡ್ಕೋಬೇಕು. ನಮ್ಮ ಹತ್ರ ಯಾವುದೇ ಬೆಲೆ ಬಾಳೋ ಅಂತಹ ವಸ್ತುಗಳಿರಲಿ, ಮಕ್ಕಳಿರಲಿ, ಗಂಡ ಇರಲಿ, ಹೆಂಡತಿ ಇರಲಿ, ಸಂಬಂಧಗಳಿರಲಿ, ಆ ರಿಲೇಷನ್ಶಿಪ್ಪನ್ನು ಹೇಗೆ ಸುಭದ್ರಗೊಳಿಸೋದು ಅನ್ನೋದಕ್ಕೆ ಬಂದಿರೋಂತಹ ಮುದ್ರೆ ಇದು. ಓಕೆ, ಸೊ ಇವತ್ತು ನಿಮಗೆ ಹೇಳ್ಕೊಡೋದ್ರಿಂದ ನಾನು ಮುದ್ರೆನ ಪ್ರಾರಂಭ ಮಾಡಿದ್ದೀನಿ. ಆಯಿತಾ? ದೇವತೆಗಳೇ ಇರ್ತಾರೆ, ಅವರೆಲ್ಲ ಇದ್ದರು. ಯಾರನ್ನ ಕರೆದು ಮಾಡಿಸ್ಬೇಕು ಅಂತ ಅನ್ನಿಸ್ದಾಗ ನನಗನ್ಸಿದ್ದು ನೀವೇ ಎಲ್ಲರೂ ಶ್ರೇಷ್ಠರು ಅಂತ ಅನ್ನಿಸ್ತು. ಅದಕ್ಕೆ ನಾನು ಅದರ ಬಿಡುಗಡೆಯನ್ನು ನಿಮ್ಮೆದುರಿಗೆ ಮಾಡಿದ್ದೀನಿ. ಸೊ ಇನ್ನು ಮುಂದಕ್ಕೆ ನಾನು ರಿಲೀಸ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಅವಶ್ಯಕತೆ ಬಿದ್ದಾಗ ಕ್ಲಾಸ್ಗಳನ್ನ ತಗೊಂಡು ಅಲ್ಲೂ ಕೂಡ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಇನ್ನು ಯಾರಿಗಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇದ್ದರೆ ಥ್ಯಾಂಕ್ ಯು ಎಲ್ಲರಿಗೂ. ಯಾರಿಗಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇದ್ದರೆ ಕೇಳ್ಬೋದು. 5 ನಿಮಿಷ ಹಾಕ್ಕೊಳ್ಬೋದು ಮುದ್ರೆಗಳನ್ನು, 15 ನಿಮಿಷ ಹಾಕ್ಕೊಳ್ಬೋದು. ಅದಕ್ಕಿಂತ ಹೆಚ್ಚು ಹಾಕ್ಕೊಳ್ಬೇಕು, ನಮಗೆ ತೆಗಿಯೋಕ್ಕಾಗ್ತಾ ಇಲ್ಲ ಅಂತಂದರೆ ಖಂಡಿತ ಹಾಕ್ಕೋಬೋದು. ಏಕೆಂದರೆ ಈ ಮುದ್ರೆಗಳೆಲ್ಲ ಏನು ನಾವು ಅಲೋಪತಿ ಮೆಡಿಸಿನ್ ಅಥವಾ ಯಾವುದಾದ್ರು ಮೆಡಿಸಿನ್ ತೊಗೊಂಡಂಗೆ ಏನಲ್ಲ, ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಅದ್ರದ್ದು ವೈಬ್ರೇಷನ್ ಜಾಸ್ತಿ ಆದಾಗ ಬೇಡ ಅಂತ ಅನ್ನಿಸ್ದಾಗ ಬಿಟ್ಬಿಡ್ಬೋದು, ತೆಗೆದುಬಿಡ್ಬೋದು. ನಮ್ಮ ದೇಹಕ್ಕೆ ಯಾವ ಕಾರಣಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಈ ಮುದ್ರೆಗಳೆಲ್ಲ ಇರೋದು ನಮಗೆ ಒಳ್ಳೇದು ಮಾಡೋದಕ್ಕೆ ಹೊರತು ಕೆಟ್ಟದ್ದು ಮಾಡೋಕ್ಕಂತೂ ಖಂಡಿತ ಅಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ನಿಮ್ಮವರೆಗೆ ತಲುಪಲಿ ಅನ್ನೋದೇ ನನಗೆ ಉದ್ದೇಶ ಇರೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಎವ್ರಿವನ್. ನೋಡಮ್ಮ, ಯಾರೇ ಸಾಕಷ್ಟು ಜನ ಹ್ಯಾಂಡ್ ರೈಸ್ ಮಾಡಿರಂಗಿದ್ದಾರೆ. ಏನು ಪ್ರಶ್ನೆ? ಚಂದ್ರಮೋಹನ್ ಸರ್ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿದ್ರು ನೀವು? ಚಂದ್ರಮೋಹನ್ ಸರ್ ನಮಸ್ತೆ ಚಂದ್ರಮೋಹನ್ ಅವರೇ. ನಿನ್ನೆ ತಾನೇ ನಿಮಗೆ ಜ್ಞಾಪಿಸ್ಕೊಂಡೆ, ನಮ್ಮನ್ನು ಮರ್ತುಬಿಟ್ಟಿದೆ ಅಂತ ಹೇಳಿ. ಅಯ್ಯೋ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನು ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಮನೆಗೂ ಗೃಹ ಪ್ರವೇಶಕ್ಕೆ ಬಂದಿದ್ರಿ ಅಲ್ವಾ? ಮೈಸೂರಲ್ವಾ? ಹೌದಮ್ಮ, ಹೌದು. ಇಲ್ಲ, ಇಲ್ಲಿ ಬೆಂಗಳೂರು ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇನೆ. ಓಕೆ, ಐಸಿ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಭೂಮಿ ಮೇಲೆ ಇನ್ನ ರಾತ್ರಿ ಸಿಲ್ವೆಟ್ಟಲ್ಲಿ. ಐಸಿ, ನೈಸ್. ಎಲ್ಲರಿಗೂ ಸಿಗಲಿ ಅಂತ ಅನ್ನೋದೇ ಉದ್ದೇಶದಿಂದ ನಾನು ರಿಲೀಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಮಧ್ಯದಲ್ಲಿ ಬಂದು ನಿಮ್ಗೆ ಯಾವ್ದಾದ್ರು ಟಫ್ ಅಂತಂದರೆ ಹೇಳ್ಕೊಡ್ತೀನಿ. ಇವತ್ತು ಹೇಳ್ಕೊಟ್ಟಿದ್ದು ಅರ್ಥ ಆಯ್ತಲ್ವಾ? ಓಕೆ, ಥ್ಯಾಂಕ್ ಯು. ಸುಜಾತ ಮೇಡಮ್ ಮಾತಾಡಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ ಸುಜಾತ. ತುಂಬಾ ಸಂತೋಷ ಆಯ್ತು ಅಮ್ಮ ನೀವು ಕ್ಲಾಸ್ ತಗೊಂಡಿದ್ದಕ್ಕೆ.
ಇವತ್ತು ನೀವು ಸರ್ಪ ಸುತ್ತು ಬಗ್ಗೆ ಹೇಳಿದ್ರಲ್ಲ, ನನಗೆ ಆಗಿದೆ ನೋಡಿ, ಸರ್ಪ ಸುತ್ತು ಆಗಿತ್ತು. ನೀವು ಹೇಳಿದ್ ಕೇಳಿ ಬಹಳ ಖುಷಿ ಆಯ್ತು ನನಗೆ. ನಾನು ಹೇಳೋದಕ್ಕೆ ನಾನು ಯಾರಮ್ಮ? ನಾನು ಹೇಳೋದಕ್ಕೆ ಯಾರು ಅಲ್ವೇ ಅಲ್ಲ. ಮಾಸ್ಟರ್ಸ್ಗಳು ತಗೊಳ್ತಾರೆ. ಮಾಸ್ಟರ್ಸ್ಗಳು ಯಾರು ನನಗೆ ಕನೆಕ್ಟ್ ಆಗಿರ್ತಾರೆ ಅವರು ತೊಗೊಂಡು ಕೊಡ್ತಾ ಇರ್ತಾರೆ. ನಿಮಗೆ ಒಳ್ಳೇದಾಗುತ್ತೆ ಅಂತ ಅನ್ನೋದನ್ನ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಹೇಳಿದಾರೆ. ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾರ್ತಿಕೇಯನ್ ಹೇಳಿದ್ದಾರೆ ಆ ಸರ್ಪದೋಷ ಹೋಯ್ತು ಅಂತ ಅಂದ್ಬಿಟ್ಟು. ಅವ್ರ ಮೇಲೆ ನಂಬಿಕೆ ಇಡಬೇಕು ನೀವು, ನನ್ನ ಮೇಲಲ್ಲ. ನಾನೊಂದು ನೆಪ ಮಾತ್ರ ಅಷ್ಟೇ. ಖುಷಿ ಆಯ್ತಮ್ಮ, ತುಂಬಾ ಧನ್ಯವಾದಗಳು. ಯಾವರಿಂದಮ್ಮ ಸುಜಾತ? ನಾ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಮ್ಮ. ಒಳ್ಳೇದಾಗ್ಲಮ್ಮ, ಥ್ಯಾಂಕ್ ಯು. ಓಕೆ. ಬಂದು ಹೇಳ್ಬಿಡ್ತೀರಲ್ಲ. ನನಗಂತೂ ಏನೂ ಗೊತ್ತಿರೋದಿಲ್ಲ. ನಾನು ಸುಮ್ಮನೆ ಬಂದು ಒಂದು ಕೂತ್ಕೊಳ್ತೀನಿ ಅಷ್ಟೇ. ನಾನು ಅಲ್ಲಿ ಬಂದಿರೋರ್ಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ಅವ್ರು ಬಂದು ಕೊಡ್ತಾರೆ ಅಂತ ನೀವು ಬಂದು ಹೇಳ್ತೀರಲ್ಲ, ಅವಾಗ ನಿಜವಾಗ್ಲೂ ಸಂತೋಷ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮಗೆ ತುಂಬಾ ಧನ್ಯವಾದಗಳು. ರುದ್ರಯ್ಯ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮಾತಾಡು. ರುದ್ರಯ್ಯ ಮಾತಾಡಿ, ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಹಲೋ, ಅದು ಕಾಣಿಸ್ತಾ ಇಲ್ಲ ಮೇಡಮ್. ಪರವಾಗಿಲ್ಲ, ಮಾತಾಡಿ. ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ, ಮಾತಾಡಿ. ಅಮ್ಮ, ನಾನು ಶಿವಲೀಲಾ ಮಾತಾಡೋದ್ರಿ. ಹೇಳಮ್ಮ. ಏನ್ ರುದ್ರಯ್ಯ ಅವ್ರ ಹೆಸರಲ್ಲಿ ಬಂದ್ಬಿಟ್ಟಿದ್ಯಾ ಶಿವಲೀಲಾ? ಚೆನ್ನಾಗಾಯ್ತು. ಇದನ್ನ ಮಾಡೋದಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ಹೇಳಿದ್ರೆ ನಾನು ಅಡಿಯೋದಲ್ಲಿ ಬರ್ತಿದ್ದೆ. ಎಡಗಡೆಯಿಂದ, ನಿಮ್ಮ ಎಡಗಡೆಯಿಂದ ಕೆಳಗಡೆ ಅದು ಫಸ್ಟ್ ಒಂದ್ ಅದನ್ನ ಪ್ರೆಸ್ ಮಾಡಿ ಮೇಡಮ್, ಅಲ್ಲಿ ವಿಡಿಯೋ ಆಗ ಆನ್ ಆಗುತ್ತೆ. ಅಲ್ಲಿವರೆಗೆ ಅವ್ರು ಮಾಡ್ಕೊಳ್ತಾ ಇರ್ಲಿ, ಅಲ್ಲಿವರೆಗೆ ಬೇರೆಯವ್ರನ್ನ ತಗೊಮ್ಮ. ಸಾವಿತ್ರಿ ಮೇಡಮ್ ಮಾತಾಡಿ. ನೀನ್ ತಯಾರಾಗಮ್ಮ, ಅದು ಆರಾಮಾಗಿ ಶಿವಲೀಲಾ. ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ತಿಮ್ಮಪ್ಪ ಕನೆಕ್ಟಿವ್ ಆಗಿದ್ದು. ಹೌದಾ? ತಿರುಪತಿ ತಿಮ್ಮಪ್ಪ ಅವರ ಬಾಲಾಜಿನ ಏನ್ ಸಂದೇಶ ಕೊಟ್ರು? ಅದೇ ಮುದ್ರದೇ ತೋರಿಸಿದ್ರಮ್ಮ. ಹೌದಾ? ನೋಡಿ, ಎಲ್ಲರೂ ಬಂದು ಕನೆಕ್ಟ್ ಆಗಿರ್ತಾರೆ. ನಾನು ಯಾರು ಅಲ್ಲ. ಅವ್ರ ಅಪ್ಪಣೆ ಇಲ್ದಿದ್ದು ನಾನು ಏನು ಮಾಡೋಕ್ಕಾಗಲ್ಲ. ಜಪ್ಪಯ್ಯ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವರ ಸಾಕ್ಷಾತ್ಕಾರ ಇಲ್ದಿದ್ರೆ ಮುದ್ರೆಗಳು ಅಂದರೆ ಏನಮ್ಮ? ಇರೋ 10 ಬೆರಳಲ್ಲಿ ಸಾವಿರಾರು ಮುದ್ರೆಗಳು ಬರ್ತಾ ಇದ್ದಾವೆ ಅಂತಂದರೆ, ಸೊ ಅವ್ರ ಬಲ್ಲ ಅಷ್ಟೇನೆ. ನೀವು ತೆಗಿ ಅಂತ ಇದ್ರೆ ಮೇಡಮ್, ಅದ ಅಪ್ಪ ಇನ್ನು ತೋರಿಸ್ತಾನೆ ಇದ್ದಾರೆ, ನನ್ ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ, ಧನ್ಯ. ಥ್ಯಾಂಕ್ ಯು. ನಾವೆಲ್ಲ ಈ ಜನ್ಮದಲ್ಲಿ ಧನ್ಯ. ನಮ್ ಪಿರಮಿಡ್ ಓಂ ಶಕ್ತಿ ಪಿರಮಿಡ್ ಓಪನಿಂಗ್ ಆಯ್ತಮ್ಮ. ನೀವು ಓಸತ್ತೆ ಬುದ್ಧ ಪೌರ್ಣಿಮೆ ಬಂದಾಗ ಅಮೌಂಟ್ ಕೊಟ್ಟಿದ್ರಲ್ಲ ಗೊತ್ತು. ಹೌದು, ಪಿರಮಿಡ್ ವ್ಯಾಲಿನಲ್ಲಿ ಮೀಟ್ ಮಾಡಿದ್ದೆ ನಿಮ್ಮನ್ನ ಅಲ್ವಾ? ಹೌದು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಿರಣಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಕಿರಣಾ ಅವ್ರ ತಾಯಿರಿ ಮಾತಾಡೋದು. ನನಗೆ ಮುದ್ರೆ ಇದು ಮೆಡಿಟೇಷನ್ ಮಾಡೋ ಮುಂದೆ ಇಬ್ಬರದು ಮುಖ, ಹೆಣ್ಮಕ್ಳದ ಮುಖ ಕಾಣಿಸ್ತು. ಒಬ್ಬಕಿ ಸಾದಾ ಕೂತಿದ್ರು ಸುಮ್ಮನ, ಒಬ್ಬಕಿ ಮುಖ ಲಕ್ಷಣ ಇತ್ತು. 2 ಸಲ ಬಂದಿದ್ರು. ಕಂಗ್ರ್ಯಾಚುಲೇಷನ್ಸ್. ನೋಡಿ, ಧ್ಯಾನದಲ್ಲಿ ಎಲ್ಲರೂ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ, ತಲುಪ್ತಾ ಇದ್ದೀವಿ ಅಲ್ವಾ? ನೈಸ್. ಅವ್ರನ್ನ ವಿಚಾರಿಸಿ ನೋಡಿ ಏನಕ್ಕೆ ಕಾಣಿಸಿದ್ರು ಅಂತ. ನಮಸ್ತೆ ಅಮ್ಮ ಕಿರಣ, ಚೆನ್ನಾಗಿದೆಯಾ? ಅರುಣ. ಮಮ್ಮಿ 3 ಮಂದಿ. ಹಾ, ನೀವಿಬ್ರು ಟ್ವಿನ್ಸ್ ಒಂದೇ ತರ ಕಾಣಿಸ್ತೀರಾ. ನಾನ್ ತಾನೇ ಏನ್ ಮಾಡ್ಲಿ ಅಲ್ವಾ? ಮಮ್ಮಿ ತವ್ರ ಮನೆಗ್ ಬಂದಿದ್ದಾರೆ. ಮಮ್ಮಿನೂ ಕುಂದಿಸ್ಕೊಂಡ್ವಿ ಇವತ್ತ. ಸೌಭಾಗ್ಯ ಅಮ್ಮ. ಥ್ಯಾಂಕ್ ಯು. ಇಬ್ರು ಹೆಣ್ಮಕ್ಳದ ಮುಖ ಕಾಣ್ತಂತ್ರಿ, ಯಾಕಂಗಾರ ಅಮ್ಮನ ಜೊತೆ ಮಾತಾಡ ಅಂತ ಹೇಳಿ. ಕಂಗ್ರ್ಯಾಚುಲೇಷನ್ಸ್. ಅವ್ರು ಏನಕ್ಕೆ ಬಂದಿರ್ತಾರೆ, ಏನು ವಿಷಯ ಹೇಳಕ್ಕೆ ಬಂದಿರ್ತಾರೆ ಕೇಳಿ ಅವರು ತಿಳಿಸ್ಕೊಡ್ತಾರೆ. ಸರಿನಾ? ನಮಸ್ತೆ ಅಮ್ಮ. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಓಕೆ ಮೇಡಮ್. ಶಾಲು ಅನ್ನೋರು ಮಾತಾಡಿ. ನಮಸ್ತೆ. ಎನರ್ಜಿ ತುಂಬಾ ಚೆನ್ನಾಗಿತ್ತು. ಹಣೆ ಎಲ್ಲ ತುಂಬಾ ವೈಬ್ರೇಷನ್ ಆಗೋದು ಗೊತ್ತಾಗ್ತಿತ್ತು. ಮುಖದ ಮೇಲೆಲ್ಲ ಕೊನೆಗೆ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೈ ಕೈ ಎಲ್ಲಾ ಕಡೆನೂ ತುಂಬಾ ವೈಬ್ರೇಷನ್ಸ್ ಮತ್ತೆ ಅದನ್ನ ಎನರ್ಜಿ ಗೊತ್ತಾಗ್ತಿತ್ತು ಮೇಡಮ್. ಆಮೇಲೆ ಇನ್ನೊಂದೇನಂತಂದ್ರೆ ನನಗೊಂಥರ ಹಾರ್ಟ್ ಅಲ್ಲಿ ತುಂಬಾ ಪೇನ್ ಬರ್ತಿತ್ತು. ನೇಚರಲ್ ಏನೋ ಚೇಂಜಸ್ ಬಗ್ಗೆ ತುಂಬಾ ಗೊತ್ತಾಗುತ್ತೆ. ಸ್ವಲ್ಪ ದಿವಸ ಅದೇ ತರ ಬಂದಾಗ ಎಲ್ಲ ಚೆಕ್ ಮಾಡಿಸಿ ಏನೂ ಇಲ್ಲ ಅಂತ ಹೇಳಿದ್ರು. ಸೊ ಅದ್ರ ತುಂಬಾ ಡೀಪ್ ಪೇನ್ ಬರ್ತದೆ ಮೇಡಮ್. ಅದಕ್ಕೇನಾದ್ರು ಎನರ್ಜಿ ವೈಬ್ರೇಷನ್ ಅದೇನಕ್ಕೆ ಅಂತಂದ್ರೆ, ನೀವು ನಿಧಾನಕ್ಕೆ ಮಾಡಿ ಎನರ್ಜಿ ತಗೊಳ್ತಾ
ಆ ಲೆವೆಲ್ಗೆ ಹೋದ್ಮೇಲೆ ಅದು ಏನೂ ಅನಿಸೋದಿಲ್ಲ. ಇಲ್ಲಾಂದರೆ ಅಲ್ಲೇವರೆಗೆ ಈ ಥರ ಪೇಯ್ನು ಅನ್ನಿಸ್ತಾ ಇರುತ್ತೆ. ಹೀಲಿಂಗು ನಡೀತಾ ಇರುತ್ತೆ ಜೊತೆಲಿ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಇದನ್ನೆಲ್ಲ ದಾಟಿ ಬಂದಿರೋರು, ಅನುಭವಿಸಿ ದಾಟಿ ಬಂದಿರೋರು. ಹಾಗಾಗಿ ಏನು ಹೆದರ್ಕೊಳ್ಬೇಡಿ. ಓಕೆ, ಥ್ಯಾಂಕ್ ಯು ಅಮ್ಮ. ಶಾಲು ಎಲ್ಲಿಂದಮ್ಮ ಮಾಡಿರೋದು? ಬ್ಯಾಂಗ್ಳೂರು. ಓಕೆ, ನೈಸ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೊ ಮಚ್. ಮಾಲ್ತೇಶ್ ಅನ್ನೋರು ಮಾತಾಡಿ. ಕಷ್ಟ ಬಂದಿತ್ತು. ಮೇಡಮ್ ಅಮ್ಮ ನಮಸ್ಕಾರಮ್ಮ. ನಮಸ್ತೆ. ಅಮ್ಮ ಮೆಡಿಟೇಷನ್ ಎಲ್ಲ ಚೆನ್ನಾಗಾಗುತ್ತೆ ಮೇಡಮ್. ಹ್ಞೂ ಆದ್ರೆ ಎಡಗಡೆ ಶೋಲ್ಡರ್ ಇಂದ ಅಂಗೈಗೂ ನೋವು ಇದೆ ಮೇಡಮ್. ಹ್ಞೂ ಆಮೇಲೆ ಅಂಗೈ ಜೋಮ್ ಇದೆ ಅಮ್ಮ. ಒಂದು ವರ್ಷದ ಕೆಳಗಡೆ ಬಿದ್ದಿದ್ದೆ ಗಾಡಿ ಮೇಲಿಂದ. ಹ್ಞೂ ಅದು ಇವಾಗ 2 ತಿಂಗಳಿಂದ ತುಂಬಾ ನೋವಾಗ್ತದೆ ಅಮ್ಮ. ಮೆಡಿಟೇಷನ್ ಮಾಡಿದಾಗೆ ಕಡಿಮೆ ಆಗ್ಬಿಡುತ್ತಮ್ಮ. ಹ್ಞೂ ಮತ್ತೆ ನೆಕ್ಸ್ಟ್ ಬರುತ್ತಮ್ಮ. ಹ್ಞೂ ಸೊ ವೈಬ್ರೇಷನ್ ಕಮ್ಮಿ ಆಗ್ತಾ ಇದ್ದಂಗೆ ಪೇಯ್ನ್ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಅದಕ್ಕೆ ಹೇಳಿ ಏನು ಧ್ಯಾನದಲ್ಲಿ ಅದು ನಡೀತಾ ಇರುತ್ತೆ, ಆ ಸಮಯದಲ್ಲಿ ನೀವು ಎನರ್ಜಿನ ಕಳಿಸೋದಕ್ಕೆ ಶುರು ಮಾಡಿ ಪರ್ಮನೆಂಟಾಗಿ ಹೀಲ್ ಆಗೋ ಥರ ಮಾಡ್ಕೊಳ್ಳಿ. ಆಗುತ್ತೆ, ಖಂಡಿತ ಆಗುತ್ತೆ. ಥ್ಯಾಂಕ್ ಯು. ಹೆಂಗಮ್ಮ ಕಳ್ಸ ಅದು ಸ್ವಲ್ಪ ಇವಾಗ ಟೈಮ್ ಇಲ್ಲ ನನಗೆ. 4 ಗಂಟೆಗೆ ಮುಗಿಸ್ಬಿಡು ಅಂತ ಹೇಳಿರ್ತಾರೆ. 4 ಗಂಟೆ 2 ನಿಮಿಷ ಆಯಿತು. ಇನ್ನೂ ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಅಟೆಂಡ್ ಮಾಡ್ತೀನಿ. ನಿಮ್ಗೆ ಯಾವಾಗಾದ್ರೂ ಫೋನ್ ಮಾಡಿಲ್ಲ ಅಂದರೆ ನಮ್ಗೆ ಯಾವ ಅಡ್ಮಿನ್ಸ್ಗೆ ಧ್ಯಾನಿಗಳಿಗೆ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಆಗಲೇ, ಅವ್ರು ಕಲ್ತ್ಕೊಂಡಿರ್ತಾರೆ, ನಿಮ್ಗೆ ಹೇಳ್ಕೊಡ್ತಾರೆ. ಸರಿನಾ? ಇನ್ನೊಂದು 2-3 ಜನ ಜಲ್ದಿ ಕರೆದ್ಬಿಡಮ್ಮ, ಎಬ್ಬರಿಸ್ಬಿಡ್ತಾರೆ. ರುದ್ರಯ್ಯ ಮಾತಾಡ್ತೀರಾ ಮೇಡಮ್? ಶಿವಲೀಲ ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ಬಹಳ ಚೆನ್ನಾಗಾಯ್ತು. ನಮಗೆ ಸ್ಟಾರ್ಟಿಂಗ್ ಒಬ್ರು ಮುನಿಗಳವರು ನನಗನಿಸ್ತು ಶುಕಮುನಿಗಳು ಅಂತ. ಯಾರನ್ನಿಸ್ತು? ಶುಕಮುನಿಗಳು ಅಂತ. ಓಕೆ. ಕಾವಿ ಬಣ್ಣದ್ದು ಬಟ್ಟೆ ಹಾಕೋದಿರ್ತದೆ. ಆಮೇಲೆ ಒಬ್ರು ಪುಸ್ತಕ ತಗೊಂಡು ತೋರಿಸಿದ್ರಿ. ಅದ್ರಲ್ಲಿ ನೋಡು ಅಂತ ತೋರ್ಸಕ್ಕೆ ಅದು ಏನ್ ಬರ್ತಿಲ್ಲ. ಅವ್ರು ಅದು HMS ಅಂದ್ರೆ ಆಗ್ತಾ ಇರ್ತಾರೆ. ನಾಗವೇಣಿ ಅರ್ಥ ಆಯ್ತಮ್ಮ ಅವ್ರು ಏನು ಹೇಳಿದ್ದು? ಅದು ಏನು ಅಂತ ಅರ್ಥ ಆಗ್ಲಿಲ್ಲ. ಏನಂದ್ರು ಆಮೇಲೆ? ಇಲ್ಲಮ್ಮ, ಅದು ನಂಗೂ ಸರಿ ಗೊತ್ತಾಗ್ಲಿಲ್ಲ ಮೇಡಮ್. ಇನ್ನೊಂದ್ಸಲ ಏನೋ ಬುಕ್ಕನ್ನ ತಗೊಂಡ್ ಬಂದು ತೋರಿಸಿದ್ರು ಅವರು. ಪುಸ್ತಕ ತಗೊಂಡು ತೋರಿಸಿದ್ವಿ. ಹೌದಾ? ಅದ್ರಲ್ಲಿ ಬರ್ದಿರೋದೇನಾದ್ರು ಕಾಣಿಸ್ತಾ ನಿಮ್ಗೆ? ಬಂದಿತ್ತು ಒಂದು ನವಿಲ್ ಕಲರ್ ಚಿತ್ರ ಇತ್ತು. ನವಿಲ್ ಕಲರ್ದು ಅವ್ರು ಬಂದು ತೋರಿಸಿದ್ರು. ಅದನ್ನ ಇದು ಮಾಡ್ಬೇಕು ಅಂತ ಹೇಳಿದ್ರು ಅವರು. ಅದು ಏನು ನನಗೆ ಗೊತ್ತಾಗ್ಲಿಲ್ಲ. ಅವ್ರು ಎಂಜಿಲ್ಲ ಅವ್ರಿ. ಇನ್ನೊಂದು ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಆಗಲಿ, ಆಮೇಲೆ ಅದು ಕ್ಲಿಯರ್ ಆಗೋಕ್ಕೆ ಶುರುವಾಗುತ್ತೆ. ಡೌಟೇ ಬರೋದಿಲ್ಲ. ಇಂಥದ್ದೇ ತೋರಿಸಿದ್ರು, ಇದೇ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಮತ್ತೆ ಯಾವಾಗಾದ್ರೂ ಕುಳಿತುಕೊಂಡಾಗ ಕನೆಕ್ಟ್ ಆಗ್ತಾರೆ. ಸರಿನಾ? ಖಂಡಿತ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ ಶಿವಲೀಲಾ. ಎಷ್ಟೊಂದು ದಿವಸದ ಮೇಲೆ ಬಂದೆ. ಸುಖಮುನಿಗೆ ಕನೆಕ್ಟ್ ಆಗ್ಬಿಟ್ಟಿದ್ಯಾ? ಬಂದು ಬುಕ್ ತೋರಿಸೋವಷ್ಟು. ಅದು ಸ್ವಲ್ಪ ಲೇಟ್ ಆಯ್ತು. ಅದು ಕೇಳಕ್ಕೆ ಬಂದ್ರೆ ನೋಡೋಣ. ಕ್ಲಿಯರ್ ಆಗುತ್ತೆ. ಇನ್ನ ಯಾರಾದ್ರೂ ಇನ್ನೊಂದು 2-3 ಜನನ ಕೂಗ್ಬಿಡಮ್ಮ. ಶಿಲ್ಪ ಮತ್ತೆ ವೂಲ್ಫ್ ಅಂತ ಹಾಕೊಂಡಿದ್ದೀರಲ್ಲ ಮೇಡಮ್, ಮಾತಾಡಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಅಮ್ಮ ನಿಮ್ದು ಏನಾದ್ರು ಮುದ್ರಾ ಲೋಕಕ್ಕೆ ಹೋಗಿದ್ವಲ್ಲ, ದೊಡ್ಡದೊಂದು ರೋಸ್ ಒಳಗ ಎಲ್ಲಾನು ಎಕ್ಸಿಬಿಷನ್ ಇಟ್ಟಿದ್ರು ನಮಗ. ಸಾವಿರಾರು ಏನು ನಿಮ್ದು ಇವು ಬಂದವಲ್ಲ ಮುದ್ರೆಗಳು, ಒಂದ್ ಫಿಕ್ಸ್ ಮಾಡಿ ಅದು ರೋಸ್ ಒಳಗ ನೀಟಾಗಿ ಇಟ್ಟಿದ್ರು. ಹೇಳಿದ್ರು ಇದೆಲ್ಲ ಮುಂದೆ ನಾವು ಬುಕ್ಸ್ ಮಾಡಿ ಹಂಚ್ತೀವಿ, ಇಲ್ಲ ಸಿಡಿ ಮಾಡಿ ಹಂಚ್ತೀವಿ ಅಂತ ಹೇಳಿದ್ರು. ನಾಗವೇಣಿ ಕೇಳಿಸ್ಕೊಂಡಮ್ಮ? ಬುದ್ಧ ಕಂಟ್ರಿ ಅಂತ ಅಂದ್ರಲ್ಲ, ನನ್ ಬುದ್ಧ ಒಳಗ್ ಅಂದ್ರೆ ಬುದ್ಧನ್ ತಲಿ ಒಳಗ್ ರೋಸ್ ಕಂಡು ಆಕ್ಚುಲಾಗಿ ಅದೆಲ್ಲ ಏನು ಇದ್ವಲ್ಲ ಪೂರ್ತಿ ಒಂದು ಬುದ್ಧನ್ ತಲೆ ಮೇಲೆ ಇದ್ದು ಒಂದು. ಆಮೇಲೆ ಇನ್ನೊಂದು ಫುಲ್ ಅಂದ್ರೆ ಅಷ್ಟಕ್ಕೊಂದು ನಮಗ್ ನೋಡಕ್ ಆಗಲ್ಲ ಅಂತ ಫಸ್ಟ್ 108 ಅವ್ರ ತಲೆ ಮೇಲೆ ಅದನ್ನ ನೋಡಿದ್ಮೇಲೆ ಫುಲ್ ರೋಸ್, ದೊಡ್ಡ ಪುಟ್ಟಿ. ಆ ಪುಟ್ಟಿ ಫುಲ್ ರೋಸ್ ಅಂದ್ರೆ ಪಿಂಕ್ ಕಲರ್ ಇರೋದ ಒಂಥರ ರೋಸ್ ಒಳಗ ನಿಮ್ದು ಪಿಕ್ ಇಟ್ಟಿದ್ರು. ಪಿಕ್ ಒಳಗ ಒಂದೊಂದ್ರೊಳಗ ಒಂದೊಂದ್ ಇಟ್ಟಿದ್ರು. ಅಷ್ಟು ನಾವು ಸಿಡಿ ಎಲ್ಲ ಬುಕ್ ಮಾಡಿ ದೊಡ್ಡದೊಂದು ಇದನ್ ಮಾಡಿ ಬಿಡ್ತೀವಿ ಅಂತ ಹೇಳಿದ್ರು. ನಾಗವೇಣಿ ಎಲ್ಲಿದ್ಯಮ್ಮ? ಇದೀನಮ್ಮ. ಇವಾಗ ಹೇಳು. ಆಕೆ ನಿನ್ನ ಹೆಸರು ವೀಣಾನಾ? ಏನು ನಿನ್ನ ಹೆಸರಮ್ಮ? ಉಷಾನಾ? ರೇಖಾ ಹೇಳಿದ್ ಕೇಳಿಸ್ಕೊಂಡ ನಾಗವೇಣಿ?
ನಮ್ಮದಕ್ಕೆ ಅಸಾಧ್ಯಮ್ಮ. ಎಷ್ಟು ಅಮೋಘವಾದ ಒಂದು ದೃಶ್ಯ ನೋಡಿದಾರಮ್ಮ ಅವರು, ಅಮ್ಮ ಅವರು. ಅದು ನಡೀತಾ ಇದೆ, ಖಂಡಿತ ನಡೀತಾ ಇದೆ. ಎಲ್ಲರಿಗೂ ನೆನ್ನೆ ಅಂತೂ ನನಗೆ, ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ, ನೆನ್ನೆ ನನಗೆ ಅತೀಂದ್ರಿಯ ಶಕ್ತಿಗಳು ಬಂದು ನಿಂತ್ಕೊಂಡಿದ್ದು. ಇದು ಮೋಸ್ಟ್ಲಿ ಯಾರೋ ಭೂಮಿ ಮೇಲೆ ಕೇಳಿಲ್ಲದೆ ಇರೋವಂತಹ ವಿಷಯ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಅತೀಂದ್ರಿಯ ಶಕ್ತಿಗಳು ಬಂದುಬಿಟ್ಟು ನಿಂತ್ಕೊಂಡಿದ್ರು. ಫಸ್ಟು ಭಯ ಅನ್ನಿಸ್ತು ನನಗೆ, ಯಾಕೆಂದರೆ ಯಾವಾಗಲೂ ನನ್ನ ಮಗಳನ್ನ ಪರ್ಮಿಷನ್ ಕೇಳಿಬಿಟ್ಟು ಅದನ್ನು ತೊಗೊಂಡು ನನ್ನ ಬಂದು ಮೀಟ್ ಮಾಡೋದು. ನನ್ನ ಡೈರೆಕ್ಟಾಗಿ ಯಾರು ಬಂದು ಮೀಟ್ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ನಿನ್ನೆ ಫಾರ್ ದ ಫಸ್ಟ್ ಟೈಮು, ಅದು ಬೇರೆ ನಾನು ಕಂಡೀಷನ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ನನಗೆ ಎಲ್ಲದನ್ನು ಕರೆಕ್ಟಾಗಿ ತೋರಿಸ್ಬೇಕು, ಕರೆಕ್ಟಾಗಿ ಕಾಣಬೇಕು. ಯಾವ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಮೊನ್ನೆ ನಾನು ಒಂದು ಸ್ವಲ್ಪ ದಿವಸದ ಹಿಂದೆ ಆಡಿಯೋ ಬಿಟ್ಟಿದ್ದೆ. ನಾನು ನೋಡ್ತಾ ಇದ್ದೀನಿ, ದೃಶ್ಯಗಳನ್ನು ನೋಡ್ತಾ ಇದ್ದೀನಿ. ಬಿಲ್ಡಿಂಗುಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ, ಅರ್ಥಕ್ವೇಕ್ ಆಗ್ತಾ ಇದೆ, ಇಲ್ಲ ಅಂತಂದರೆ ಬೇರೆ ಏನೋ ನಡೀತಾ ಇದೆ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಅಲ್ಲಿ ಕಳಿಸಿದ್ದೆ. ಆವಾಗಲೇ ಮೆಸೇಜ್ ಬಂದಿರುತ್ತೆ, ಅದನ್ನು ಕಳಿಸಿದ್ದೆ. ನಿಮಗೆ ಗೊತ್ತಿರೋಂಗೆ ಇನ್ನು 2-3ನೇ ದಿವಸ PVOK ಅಂತಾರಲ್ಲ, ಆ ಜಾಗಕ್ಕೆ ಮಿಸೈಲ್ ಅದೆಲ್ಲ ಕಳಿಸ್ಬಿಟ್ಟು ಇಂಡಿಯನ್ ಆರ್ಮಿ ಆ ಎಲ್ಲ ಬಿಲ್ಡಿಂಗ್ಗಳನ್ನ ಡೆಮಾಲಿಷ್ ಮಾಡಿದ್ರು. ಅದನ್ನೆಲ್ಲ ನಾನು ಮುಂಚೆನೇ ಕಂಡುಬಿಟ್ಟಿದ್ದೆ. ಹಾಗೆ ನಡೆಯುತ್ತೆ. ಆಮೇಲೆ ನನಗೆ ಕ್ಲಿಯರ್ ಆಗಬೇಕು ಅಂತ ಕೇಳಿದೆ. ಇವಾಗ ಹೆಂಗೆ, ಯಾವ ಲೆವೆಲ್ಗೆ ಅಂದರೆ, ಇವಾಗ ನಾವು 3 ಡೈಮೆನ್ಷನಲ್ಲಿ ಎಲ್ಲನೂ ನೋಡ್ತಾ ಇರ್ತೀವಿ, ಬಟ್ ನನಗೆ ಕಾಣಿಸ್ತಾ ಇರೋದೆಲ್ಲ 5th 6th ಡೈಮೆನ್ಷನಲ್ಲಿ ಕಾಣಿಸ್ತಾ ಇರುತ್ತೆ. ಅದನ್ನು ನೋಡ್ತಾ ಇದ್ದೀನಿ, ಬರೆದಿಡ್ತಾ ಇದ್ದೀನಿ, ರೆಕಾರ್ಡ್ ಮಾಡಿ ಇಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ. ಆಮೇಲೆ ಏನು ರೇಖಾ ನೋಡ್ದಲ್ಲಮ್ಮ, ಅದು ಕಾರ್ಯ ನಡೀತಾ ಇದೆ 1 ತಿಂಗಳಿಂದ. ನಾನು ಬುಕ್ಗಳನ್ನು ಮಾಡಿಬಿಟ್ಟು, ಸಿಡಿಗಳನ್ನು ಎಲ್ಲ ಮಾಡಿಬಿಟ್ಟು ಕೊಡ್ತೀನಿ ಎಲ್ಲರಿಗೂ. ಅದು ನಡೀತಾ ಇದೆ. ನಾನು ಯಾವಾಗಾದರೂ ಏನಾದರೂ ನಿಮ್ಮ ಹತ್ರದಿಂದ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿದರೆ, 500 ರೂಪಾಯಿ, 1000 ರೂಪಾಯಿ, ಅಥವಾ ಕೆಲವರು ಏನಾದರೂ ಕೆಲಸ ಮಾಡ್ತೀನಿ ಅಂತ ನನಗೆ ದುಡ್ಡು ಕೊಟ್ಟಿದ್ರೆ ಅದೆಲ್ಲನೂ ಅದಕ್ಕೆ ಸಂದಾಯವಾಗುತ್ತೆ. ನೆನ್ನೆ ಅಂತೂ ಅವರು ಯಾರು ಬಂದು ನನಗೆ ಕನೆಕ್ಟ್ ಆಗಿದ್ದರು, 5 ಜನ ಬಂದುಬಿಟ್ಟು ನಿಂತ್ಕೊಂಡು ಅವರು ಕನೆಕ್ಟ್ ಆಗಿದ್ದರು. ಅವರು ಹೇಳಿದ್ರು, ಯಾರ್ತವನ್ನು ಯಾವ ಕಾರಣಕ್ಕೂ ದುಡ್ಡನ್ನು ಕೇಳಬೇಡಮ್ಮ, ನಿನ್ನ ಮಟ್ಟಕ್ಕೆ, ನಿನ್ನ ಲೆವೆಲ್ಗೆ ನೀನು ದುಡ್ಡನ್ನು ಕೇಳೋಂಗಿಲ್ಲ ಅಂತ ಅಳೋದಕ್ಕೆ ಶುರು ಮಾಡಿಬಿಟ್ರು ರೇಖಾ. ಆ ಅತೀಂದ್ರಿಯ ಶಕ್ತಿಗಳು ಬಂದಿರೋರು ಹೇಳಿದ್ದು ನನಗೆ ಬರುತ್ತೆ. ನಾನು ಬ್ರಹ್ಮಾಂಡಕ್ಕೋಸ್ಕರ, ಮುಂದಿನ ಜನತೆಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ ನಾನು ಕೆಲಸ ಮಾಡಿ ಇಡ್ತಾ ಇದ್ದೀನಲ್ಲ, ಅದಕ್ಕೆ ಅವರೆಲ್ಲ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಮನಸ್ಸು ತಡೆಯೋದೇ ಇಲ್ಲ. ಇವಾಗ ನಾನು ಫ್ರೀಯಾಗಿ ಕೊಟ್ಬಿಡ್ತಾ ಇದ್ದೀನಿ, ಬ್ರಹ್ಮಾಂಡ ನಾನು ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಬೇರೆಯವರು ಯಾರಾದರೂ ಕದ್ದು ತೊಗೊಂಡೋಗಿ ನಮಗೆ ಬಂದಿದೆ ಅಂತ ಮಾಡ್ಕೊಳ್ತಾರೆ ಅಂತ ಎಲ್ಲ ಯೋಚನೆ ಮಾಡ್ತಿದ್ದೆ. ಅದೆಲ್ಲ ಯೋಚನೆ ಬಿಟ್ಬಿಟ್ಟು ನಾನು ಈಗ ಜನಪದ ಗೀತೆಗಳು ಇರುತ್ತೆ, ಅದು ಹೇಗೆ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹರಿತಾ ಹೋಗುತ್ತೆ ಅಲ್ವ, ಆ ಥರ ಎಲ್ಲರಿಗೂ ಈ ಮುದ್ರೆಗಳು, ಮೊದಲು ಬ್ರಹ್ಮರ್ಷಿಗಳು, ಋಷಿ ಮಹಾಮುನಿಗಳು ಎಲ್ಲ ಬಂದ್ಬಿಟ್ಟು ಹೇಳ್ಕೊಡ್ತಾ ಇದ್ರು. ಅವ್ರು ಹೇಗಿದ್ರು ಅನ್ನೋದನ್ನೆಲ್ಲ ಯಾರೂ ನೋಡಿರಲಿಲ್ಲ. ಈಗ ನಾನು ನನಗೇನು ನಡೀತಾ ಇದೆ ಅದನ್ನು ಸ್ವತಃ ಬಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ, ಯಾಕೆಂದರೆ ಇವ್ರಿಗೆ ಬರ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ. ಸೊ ನೀವು ಬಿಂದಾಸು, ಏನು ಯೋಚನೆ ಮಾಡ್ದಂಗೆ ಮುದ್ರೆಗಳನ್ನು ಹಾಕ್ಕೊಂಡು ಕೂತ್ಕೊಳ್ಬೋದು. ಬೇಡ ಅನ್ಸಿದ್ರೆ ನಿಮ್ಮ ಒಳಗಡೆಯಿಂದ ಚೇತನಕ್ಕೆ ಗೊತ್ತಾಗುತ್ತೆ, ನನಗಿದೇನು ಅವಶ್ಯಕತೆ ಇಲ್ಲ, ನಾನು ಮಾಡೋದು ಬೇಡ ಅಂತ. ಆ ಮಟ್ಟಕ್ಕೆ ನಿಮ್ಮನ್ನು ಅಡ್ವಾನ್ಸ್ಡ್ ಲೆವೆಲ್ಗೆ ತೊಗೊಂಡೋಗೋದೇ ನನ್ನ ಉದ್ದೇಶ ಇರೋದು. ಆ ಕೆಲಸ ಮಾಡ್ತಾಯಿದ್ದೀನಿ. ನೀವೆಲ್ಲ ಏನು ಕೊಟ್ಟಿದ್ದೀರಾ, ಎಕ್ಸ್ಟ್ರಾ ಕೊಟ್ಟಿರ್ಬೋದು ಅಥವಾ ಬೇರೆ ಇನ್ಯಾರನ್ನಾದರೂ ಸೇರಿಸಿರ್ಬೋದು, ಏನೇ ಮಾಡಿದ್ರು ಆ ಹಣ ಎಲ್ಲ ಇದಕ್ಕೆ ಒಳ್ಳೆ ಕಾರ್ಯಕ್ಕೆ ವ್ಯಯ ಆಗುತ್ತೆ, ಅಲ್ಲಿಗೆ ಕಳಿಸ್ತಾ ಇದ್ದೀನಿ. ಏಕೆಂದರೆ ಯಾವುದನ್ನು ಏನು ಕಮ್ಮಿಗೆ ನಡೆಯಲ್ಲ ಅಲ್ವಾ, ಬೇರೆಯವರೆಲ್ಲರೂ ದುಡ್ಡು ತೊಗೊಂಡೇ ಕೆಲಸ ಮಾಡೋದು. ಸೊ ಅದಕ್ಕೋಸ್ಕರ ಅದನ್ನು ಕಳಿಸ್ತೀನಿ. ನಾನು ಯಾವ ಕಾರಣಕ್ಕೂ ಯಾರ ಹತ್ರನೂ ನೀವು ಇಷ್ಟು ದುಡ್ಡು ಕೊಡ್ರಿ ಅಂತ ಕೇಳೋದಿಲ್ಲ. ನಿಮಗೆ ಮನಸ್ಸು ಬರುತ್ತೆ, ನಾವು ಇದನ್ನು ಉಪಯೋಗಿಸ್ಕೊಂಡಿದ್ದೀವಿ, ಈ ಮುದ್ರೆನ, ನಮಗಿದು ಒಳ್ಳೆಯದಾಗಿದೆ ಅಂದ್ಬಿಟ್ಟು ನೀವು ಕೊಟ್ಕೊಂಡು ಹೋಗ್ತೀರಾ ಅಷ್ಟೆ. ಕರೆಕ್ಟಮ್ಮ ನೀನು ನೋಡಿರೋದು ರೇಖಾ, ನಿಜನೇ. ಥ್ಯಾಂಕ್ ಯು ಅಮ್ಮ. ಮಾತಾಡಿ. ನಮಸ್ತೆ ಪಂಕಜ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಮ್ಮ. ಅಮ್ಮ, ಬಾಳ ದಿವಸದ ಮೇಲೆ ನಾನ್ ಬೆಳಿಗ್ಗೆ ಇನ್ನೂ ನೆನಪು ಮಾಡ್ಕೊಂಡೆ. ನಿಮ್ಮ ದೇವ್ರ ಪೂಜೆ ಮಾಡುವಾಗ ಅನಸೂಯಾತ್ರಿ ಸಂಭೂತ ಅದನ್ನ ಹೇಳುವಾಗ ನಿಮ್ಮನ್ನ ನೆನಪು ಮಾಡ್ಕೊಳ್ತೀನಲ್ಲ, ಎಷ್ಟು ದಿವಸ ಆಗೋಯ್ತು ಅಮ್ಮನ್ನ ಕ್ಲಾಸ್ ಎಲ್ಲ ಆಗ್ಬೇಕು ಅಂತ ಅನ್ಕೊಂಡೆ. ಖಂಡಿತ ತುಂಬಾ ಸಂತೋಷ ಆಯ್ತಮ್ಮ. ಥ್ಯಾಂಕ್ ಯು. ನೋಡು, ಶಿಲ್ಪನ ಮತ್ತೆ ಉಮಾ ಅವ್ರನ್ನ ಕರೆದ್ಬಿಡಮ್ಮ, ಇನ್ನು ಮುಗಿಸ್ಬಿಡೋಣ. ದೀಪ ಆಡಲಿ ಬೇರೆ. ನಮಸ್ತೆ ಅಮ್ಮ. ಶಿಲ್ಪ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಅಮ್ಮ. ನಿನ್ನ ಪತಿರಾಯ ಹೇಗಿದ್ದಾನಮ್ಮ? ಚೆನ್ನಾಗಿದ್ದಾರಮ್ಮ. ಇವತ್ತು ನೀವು ಹೇಳ್ಕೊಟ್ಟಿರೋ ಮುದ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ ಅಮ್ಮ. ಕಂಗ್ರ್ಯಾಚುಲೇಷನ್ಸ್. ಯೂಸ್ ಮಾಡ್ಕೊಳ್ಳಿ ಅಮ್ಮ. ಗೀರ್ವಾಣಿಯವರು ಏನೋ ಒಂದು ಹೇಳಿದ್ರಲ್ಲ ಅಮ್ಮ, ಜೂನ್ ಅಲ್ಲಿ ಆಗುತ್ತೆ ಅಂತ, ಅದು ಇವತ್ತು ಕನ್ಫರ್ಮ್ ಆಯ್ತು. ಕಂಗ್ರ್ಯಾಚುಲೇಷನ್ಸ್. ನಾನು
ಅನ್ಕೊಂಡೆ, ಆದ್ಮೇಲೆ ಮುದ್ದೆ ಇದೆ ಮೀಟಿಂಗು ಅಲ್ಲೇ ಹೇಳೋಣ ಅನ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಮ್ಮ. 9 ವರ್ಷದ ಪ್ರತಿಫಲ ಅಲ್ವಾ? ಅಳ್ಬಾರ್ದು. ಒಳ್ಳೇದಾಗುತ್ತಲ್ಲ ನಿಮ್ಗೆಲ್ಲರಿಗೂ. ಇದು ಆನಂದ ಬಾಷ್ಪ, ಸಂತೋಷದಲ್ಲಿ ಹೇಳ್ತಿರಲ್ಲ, ಬಂದ್ಬಿಟ್ಟು ನನ್ನ ನೋಡಿ ನಡೀತು ಅಂತ ಅಂದ್ಬಿಟ್ಟು. ಅದು ಗೊತ್ತಿಲ್ಲ, ಅದು ಎಷ್ಟೇ ದುಡ್ಡಿರ್ಬೋದು ಅಥವಾ ಏನೇ ಕೊಟ್ಟರು ಅದು ಸಮಾಧಾನ ಆಗಲ್ಲ, ಅಷ್ಟು ಸಂತೋಷ ಆಗುತ್ತೆ ನಿಮ್ಮನ್ನೆಲ್ಲ ಕಂಡಾಗ. ಕಂಗ್ರ್ಯಾಚುಲೇಷನ್ಸ್ ಶಿಲ್ಪ, ಕಂಗ್ರ್ಯಾಚುಲೇಷನ್ಸ್. ಬನ್ನಿ ಯಾವಾಗಾದ್ರೂ ಗಂಡ ಹೆಂಡತಿ ಇಬ್ರು ಮನೆಗೆ. ಗೃಹ ಪ್ರವೇಶಕ್ಕೆ ಬಂದಿದ್ರ ನೀವು ಮನೆಗೆ? ಅವತ್ತು ಬ್ಲೆಸ್ ಮಾಡಿದ್ರಿ ಅಮ್ಮ. ಗೊತ್ತಿದೆ ನನಗೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಮುದ್ರೆಗಳು ಎಲ್ಲರಿಗೂ ಬಂದ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ ಬರಲಿ, ಸಂತೋಷ ಅದನ್ನು ನೋಡಬೇಕು ನಾನು ಎಲ್ಲರ ಕಣ್ಣಲ್ಲೂ. ಪ್ರಶಸ್ತಿ ಕೊಟ್ಟಂಗೆ. ಹೇಳಮ್ಮ ಉಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಭೇಟಿ ಆಯ್ತು, ಬಾಳ ಖುಷಿ ಆಯ್ತು ಮೇಡಮ್ ನಿಮ್ಮನ್ನ ನೋಡಿ. ಬಹಳಷ್ಟು ಎನರ್ಜಿ ಇತ್ತು. ಮತ್ತೆ 2 ಭುಜ ನನಗ್ ಬಾಳ ನೋಯಾಕತ್ತಿದ್ದು ಮೇಡಮ್. ಹೇಳಿದ್ದು ನನಗ್ ಭುಜ ನೋಯಾಕತ್ತಿದ್ದು, ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ನನಗ. ಮೊಮ್ಮಗಳು ಆಗ್ತಾಳ, ಆಕಿನಷ್ಟು ನೋಡಿ ತಮ್ಮ ಆಶೀರ್ವಾದ ಮಾಡ್ರಿ. ಆಕಿನೂ ಪ್ರೆಗ್ನೆಂಟ್ ಇದ್ದಾಗ ಧ್ಯಾನಿಗಳು ಎಲ್ಲಾ ಬೆಳಗ ಬಂದು ಧ್ಯಾನ ಮಾಡ್ತಿದ್ರು. ಏನ್ ಹೆಸರು ಇಟ್ಟಿದ್ಯಮ್ಮ? ಭೂವಿಕಾ. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ನೈಸ್. 4ನೇ ತಿಂಗಳು ನಡೀತಾ ಇದೆ. ವೆರಿ ಗುಡ್. ನಮ್ಮದು ಧ್ಯಾನ ಬಳಗ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿನ್ನೆ ಜಾತ್ರಾ ಎಲ್ಲ ಮಾಡಿದೀವಿ. ಬಾಗಲಕೋಟೆಯಲ್ಲಿ 3 ಕಡೆ ಜಾತ್ರಾ ಮಾಡಿದೀವಿ ನಿನ್ನೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ತೆ ಅಮ್ಮ. ದೀಪ ಹೇಗಿದ್ಯಮ್ಮ? ಅವ್ರು ಕಳಿಸ್ಬೇಕು ನನಗೆ, ಹೋಗು ಅಲ್ಲಿ ಕುಳಿತ್ಕೊಂಡು ಮಾಡು ಸ್ವಲ್ಪ ಕೆಲಸಗಳಿದೆ ಅಲ್ಲಿನೂ ಅಂತ. ಥ್ಯಾಂಕ್ ಯು ಅಮ್ಮ ದೀಪ. ನೈಸ್. ನಾಗರತ್ನ ಮ್ಯಾಮ್ ಮಾತಾಡಿ. ಇನ್ನ ಸಾಕು, ಅವ್ರಾದ್ಮೇಲೆ ಇನ್ನ ಕರಿಬೇಡ. ಓಕೆ. ನಾಗರತ್ನ ಹೇಗಿದೆಯಮ್ಮ? ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತಮ್ಮ. ಭಾರತೀಯ ಪಿರಮಿಡ್ ವ್ಯಾಲಿಯಲ್ಲಿ ಸಿಕ್ಕಿದ್ವಲ್ಲ? ಹಲೋ, ಪಿರಮಿಡ್ ವ್ಯಾಲಿಯಲ್ಲಿ ಸಿಕ್ಕಿದ್ದು ಅಲ್ವಾ? ಹೌದಮ್ಮ. ಅದೇ ನಾಗರತ್ನಮ್ಮ. ನಾಗು ಅಂತಿರ್ತೀರ. ಚೆನ್ನಾಗಿದ್ಯಮ್ಮ? ಹಾ ಚೆನ್ನಾಗಿದ್ದೀನಮ್ಮ. ಅಮ್ಮ ನನಗೆ ಏನ್ ಮಿರಾಕಲ್ ಅಂದ್ರೆ, ಇವತ್ತು ಒಂದು ಗ್ರೂಪ್ ಅಲ್ಲಿ ಕ್ಲಾಸ್ ನಡೆಸ್ಬೇಕಾದ್ರೆ ಇವತ್ತು ಅನ್ಕೊಂಡಿದ್ನಮ್ಮ ಕಾರ್ತಿಕ್ ಅವ್ರದ್ದೇ. ನಿನ್ನೆ ಅವರೇ ಬಂದಿದ್ರಮ್ಮ, ಮೆಸೇಜ್ ಕೊಟ್ಟಿದ್ರು ನಾಳೆ ನಂದೇ ಕ್ಲಾಸ್ ಅಂತ ಅಂದ್ಬಿಟ್ಟು. ನಾನ್ ಇವತ್ತು ಅವ್ರದ್ದೇ ಪ್ಲೇ ರೆಡಿ ಮಾಡಿ ಹಾಕ್ಬೇಕು ಅನ್ಕೊಂಡೆ. ಇವತ್ತು ನೀವೇ ಅವ್ರದ್ದೇ ತಗೊಂಡಿದ್ದೀರಮ್ಮ, ಅವರೇ ಮೆಸೇಜ್ ಕೊಟ್ಟಿದ್ದಾರೆ ಇವತ್ತು ಕ್ಲಾಸಿಗೆ ಬಂದು. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ನೋಡು ಎಷ್ಟು ಚೆನ್ನಾಗಿ, ಯಾವ ಲೆವೆಲ್ಗೆ, ಯಾವ ಅಡ್ವಾನ್ಸ್ಡ್ ಲೆವೆಲ್ಗೆ ನಡೀತಾ ಇದೆ ನೋಡು ನಮ್ಮೆಲ್ಲರ ಮಧ್ಯೆ. ಅದನ್ನು ನಂಬೋದಕ್ಕೆ ಕಷ್ಟ ಆಗುತ್ತೆ ಗೊತ್ತಾ, ಹಾಗೆ ನಡೀತಾ ಇದೆ ಅಷ್ಟೇ ಹೇಳಕ್ ಸಾಧ್ಯ. ಕಂಗ್ರ್ಯಾಚುಲೇಷನ್ಸ್ ಆಲ್ ಆಫ್ ಯು. ಥ್ಯಾಂಕ್ ಯು ಅಮ್ಮ. ಅವ್ರನ್ನು ಕಾಣಿಸ್ಕೊಂಡ್ರಮ್ಮ ಇವತ್ತು ನೀವು ಧ್ಯಾನ ಮಾಡಿಸುವಾಗ. ಕಾರ್ತಿಕೇಯ ಅವ್ರನ್ನ ಸಹ ನೋಡಿದ್ವಿ ಅಮ್ಮ ಧ್ಯಾನದಲ್ಲಿ. ಪುಟ್ಟ ಬಂಗಾರ ಅವನು, ಬಲು ಬಂಗಾರ ಅವನು. ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ ಗೊತ್ತಾ. ಅವನಿಗೆ ಗುಂಡ್ಗೂ ಇರೋದು ಇಷ್ಟ, ತುಂಡಿದ್ದಂಗೆ ಇರೋಕ್ಕೆ ಇಷ್ಟ. ಕಂಗ್ರ್ಯಾಚುಲೇಷನ್ಸ್ ಆಲ್ ಆಫ್ ಯು. ಲವ್ ಯು. ಥ್ಯಾಂಕ್ ಯು. ಲವ್ ಯು ಅಮ್ಮ. ಒಂದು ಸೆಕೆಂಡ್ ಬರ್ಲಮ್ಮ, ಹೊರಡ್ಲ ಇನ್ನ? ಅಮ್ಮ, ನಮ್ಮೆಲ್ಲರಿಗೂ ಅತ್ಯಮೂಲ್ಯವಾದ ಮುದ್ರೆಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಎಲ್ಲ ಧ್ಯಾನಿಗಳ ಪರವಾಗಿ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು ಅಮ್ಮ. ಲವ್ ಯು ಆಲ್. ಸೋ ಮಚ್. ಬಾಯ್. ಬರ್ತೀನಿ ನಾನು. ಓಕೆ.